ಈ ಒಂದಿಷ್ಟು ಟಾಪಿಕ್ಸ್ ಮೇಲೆ ನಮಗೆ ಪ್ರಶ್ನೆಗಳು ಬರ್ತಾವ್ರಿ. ಏನ್ರಿ ನಂಬರ್ಸ್ ಮೇಲೆ ಕೇಳ್ತಾನ, ಪೆರಿಮೀಟರ್ ಮತ್ತೆ ಏರಿಯಾ ಮೇಲೆ ಕೇಳ್ತಾನ, ಆ ನಂತರ ಏಜ್ ಮೇಲೆ ಕೇಳ್ತಾನ, ಆ ನಂತರ ಟೈಮ್ ಡಿಸ್ಟೆನ್ಸ್ ಸ್ಪೀಡ್ ಮೇಲೆ ಕೇಳ್ತಾನ, ಆ ನಂತರ ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಏನಪ್ಪಾ ಅಂದ್ರೆ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇರ್ತೈತಿ. ಇದ್ರದ್ದು ಬೇಸಿಕ್ ಕಾನ್ಸೆಪ್ಟ್ ನಮಗೆ ಮೊದಲೇ ಗೊತ್ತಾಗ್ಲಿ. ಒಂದು ನಂಬರ್ಗೆ 2 ನ ಆಡ್ ಮಾಡಿದೀವಿ ಅಂದ್ರೆ ನಮ್ಗೆ ನೆಕ್ಸ್ಟ್ ನಂಬರ್ ಬರ್ತಿರ್ತೈತಿ. ಹಿಂಗಾಗಿ ಅಲ್ಲಿ ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ದಟ್ ಒಂದ್ ನಂಬರ್ ನ ಎಕ್ಸ್ ಅಂತ ತಗೊಂಡಿದ್ವಿ ಅಂದ್ರೆ ಅದ್ರ ನೆಕ್ಸ್ಟ್ ನಂಬರ್ ಬರ್ಲಿಕ್ಕೆ ನಾವೇನ್ ಮಾಡ್ತೀವ್ರಿ ಎಕ್ಸ್ ಪ್ಲಸ್ 2 ಮಾಡಿದ್ರೆ ನಮ್ಗೆ ನೆಕ್ಸ್ಟ್ ನಂಬರ್ ಬಂದಿರ್ತೈತಿ. ಸೆಲ್ಲಿಂಗ್ ಪ್ರೈಸ್ ಹೆಚ್ಚಿಗೆ ಇದ್ದು ಕಾಸ್ಟ್ ಪ್ರೈಸ್ ಕಡಿಮೆ ಇತ್ತಪ್ಪ ಅಂದ್ರೆ ಪ್ರಾಫಿಟ್ ಆಗ್ತೈತಿ. ಆ ನಂತರ ಕಾಸ್ಟ್ ಪ್ರೈಸ್ ಹೆಚ್ಚಿಗೆ ಇದ್ದು ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಇತ್ತಪ್ಪ ಅಂತಂದ್ರೆ ಅಲ್ಲಿ ನಮಗೆ ಲಾಸ್ ಆಕೈತಿ. ಇಂಟು ಮಾಡಿದ್ರೆ 40 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 3 ಬರಬೇಕು. ಆ ನಂತರ ಸೈನ್ ಬಗ್ಗೆ ಅದನ್ನ ನಾವು ವಿಚಾರ ಮಾಡೋಣ ಅಂತ. ಓಕೆ, ಅಂತ ನಂಬರ್ ಯಾವಪ್ಪ ಅಂತಂದ್ರೆ 8 5 40. ಓಕೆ, ನಮಗೆ ಇಲ್ಲಿ -3 ಬರ್ಬೇಕಂದ್ರೆ ದೊಡ್ಡ ನಂಬರ್ ಇಂದ ಮೈನಸ್ ಇರಲಿ, ಸಣ್ಣ ನಂಬರ್ ಇಂದ ಪ್ಲಸ್ ಇರಲಿ. ಇವೆರಡು ಇಂಟು ಮಾಡಿದ್ರೆ ಏನ್ ಬರ್ತೈತಿ 15 ಬರುತ್ತೆ. ಇವು 3 ಇಂಟು ಮಾಡಿದ್ರೆ 5 to the 10 10 to the 20, ಒಂದು 20 ಮತ್ತೆ ಇನ್ನೊಂದು 15. ಎರಡು ಇಂಟು ಮಾಡಿದ್ರೆ 300 ಬರ್ತದ. ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 5 ಬರ್ತದನ್ರಿ. ಪ್ಲಸ್ ಮಾಡಿದ್ರೆ 35 ಬರ್ತೈತಿ, ಮೈನಸ್ ಮಾಡಿದ್ರೆ ಏನ್ ಬರ್ತಂದ್ರೆ 5 ಬರ್ತೈತಿ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ 4th ಚಾಪ್ಟರ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಮೇಲೆ ಕ್ವಶನ್ಸ್ ಅನ್ನ ನೋಡ್ತಾ ಇದ್ವಿ. ಅದ್ರೊಳಗೆ ಏನ್ ಮಾಡಿದ್ವಿ ಅಂತಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಎಲ್ಲವೂ ಏನಪ್ಪಾ ಅಂತಂದ್ರೆ ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದಾಗ ಏನ್ ಮಾಡೋಣ ಅಂತಂದ್ರೆ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕಂಪ್ಲೀಟ್ ಆಗಿ ನಾವೇನಪ್ಪಾ ಅಂತಂದ್ರೆ ಡಿಸ್ಕಸ್ ಮಾಡೋಣಂತ್ರಿ. ಓಕೆ ರೈಟ್. ಸೊ ದಟ್ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಒಂದು ಕಿರು ಪರಿಚಯವನ್ನ ನಾನು ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ MTech ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಆ ನಂತರ ನಾನು ನಿಮ್ಗೆ ಮ್ಯಾಥ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ರೈಟ್. ಓಕೆ, ಸೊ ದಟ್ ಮತ್ತೆ ಆಗ್ತಾಡ್ರಿ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಕ್ವಶನ್ಸ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ನಮ್ಗೆ ಸ್ವಲ್ಪ ಥಿಯರಿ ಪಾರ್ಟ್ ಇದ್ರ ಬಗ್ಗೆ ಗೊತ್ತಿರಬೇಕು. ಅದು ಗೊತ್ತಿತ್ತಂದ್ರೆ ನಮ್ಗೆ ಏನಪ್ಪಾ ಅಂತ ಏನಂದ್ರೆ ಕ್ವಶನ್ಸ್ ಅನ್ನ ಚೆನ್ನಾಗಿ ನಮ್ಗೆ ಏನಾದ್ರೂ ಸಾಲ್ವ್ ಮಾಡ್ಲಿಕ್ಕೆ ಈಸಿ ಆಗಿರ್ತದೆ. ಓಕೆ ರೈಟ್. ಸೊ ದಟ್ ಕ್ವಶನ್ಸ್ ಅನ್ನ ಕೇಳಿದ್ರೆ ನಮ್ಗೆ ಏನೇನ್ ಇದ್ರ ಮೇಲೆ ಕೇಳ್ತಾನ ಅಂತಂದ್ರೆ ಈ ಒಂದಿಷ್ಟು ಟಾಪಿಕ್ಸ್ ಮೇಲೆ ನಮಗೆ ಪ್ರಶ್ನೆಗಳು ಬರ್ತಾವ್ರಿ. ಏನ್ರಿ ನಂಬರ್ಸ್ ಮೇಲೆ ಕೇಳ್ತಾನ, ಪೆರಿಮೀಟರ್ ಮತ್ತೆ ಏರಿಯಾ ಮೇಲೆ ಕೇಳ್ತಾನ, ಆ ನಂತರ ಏಜ್ ಮೇಲೆ ಕೇಳ್ತಾನ, ಆ ನಂತರ ಟೈಮ್ ಡಿಸ್ಟೆನ್ಸ್ ಸ್ಪೀಡ್ ಮೇಲೆ ಕೇಳ್ತಾನ, ಆ ನಂತರ ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಏನಪ್ಪಾ ಅಂದ್ರೆ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇರ್ತೈತಿ. ಇದ್ರದ್ದು ಬೇಸಿಕ್ ಕಾನ್ಸೆಪ್ಟ್ ನಮಗೆ ಮೊದಲೇ ಗೊತ್ತಾಗ್ಲಿ. ರೈಟ್. ಸೊ ದಟ್ ನಂಬರ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳೋದಾಯ್ತು ಅಂದ್ರೆ ಈ ರೀತಿ ಕೇಳ್ತಾನ್ರಿ. ಏನ್ರಿ ಈ ರೀತಿಯಾಗಿರುವಂತ ದಟ್ ಶಬ್ದಗಳನ್ನ ಬಳಸ್ತಾನ, ವರ್ಡ್ಸ್ ಅನ್ನ ಬಳಸ್ತಾನ. ಏನ್ರಿ ಕಾನ್ಸಿಕ್ಯೂಟಿವ್ ನಂಬರ್ಸ್. ಒಂದ್ ನಿಮಿಷ, ಬರೀ ಜಸ್ಟ್ ನಾ ನಂಬರ್ಸ್ ಅಂತ ಅಷ್ಟೇ ಹೇಳಕತ್ತೇನ್ರಿ. ಇಲ್ಲಿ ಬರೀ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಕೊಟ್ಟಿರಂಗಿಲ್ಲ. ಅವನು ಏನ್ ಮಾಡ್ತಾನ, ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟಿಜರ್ಸ್ ಅಂತಾನು ಕೊಟ್ಟಿರ್ತಾನ. ಓಕೆ ರೈಟ್. ಆ ರೀತಿ ಕೊಟ್ಟಿದ್ದ ಅಂತಂದ್ರೆ ದಟ್ ಫಸ್ಟ್ ಒಂದ್ ನಂಬರ್ ಅನ್ನ ನಾವ್ ಏನಂತಂದ್ರೆ ಎಕ್ಸ್ ಅಂತ ತಗೊಂಡಿವಿ ಅಂತಂದ್ರೆ ಅದ್ರ ನೆಕ್ಸ್ಟ್ ಬರುವಂತ ನಂಬರ್ ಏನಾಗಿರ್ತೈತಿ ಅಂತಂದ್ರೆ ಎಕ್ಸ್ ಪ್ಲಸ್ 1 ಆಗಿರ್ತೈತಿ. ಬಿಕಾಸ್ ಕಾನ್ಸಿಕ್ಯೂಟಿವ್ ಅಂದ್ರೆ ಏನ್ರಿ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಬರುವಂತಹ ನಂಬರ್. ಓಕೆ, 5 ಆದ ನಂತರ 6, 9 ಆದಾಗ 10, ಈ ರೀತಿಯಾಗಿ ಒಂದ್ ನಂಬರ್ ಎಕ್ಸ್ ಇತ್ತಂದ್ರೆ ಅದರ ನೆಕ್ಸ್ಟ್ ಬರುವಂತ ನಂಬರ್ ಏನಾಗುತ್ತೆ ಅಂದ್ರೆ ಎಕ್ಸ್ ಪ್ಲಸ್ 1 ಆಗಿರ್ತೈತಿ. ಓಕೆ ರೈಟ್. ಸೊ ಮತ್ತೆ ಏನ್ ಯೂಸ್ ಮಾಡ್ತಾನ್ರಿ, ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್ ಅಥವಾ ಕಾನ್ಸಿಕ್ಯೂಟಿವ್ ಈವನ್ ಪಾಸಿಟಿವ್ ಇಂಟಿಜರ್ಸ್ ಅಂತ ಹೇಳಿ ಬಳಸ್ತಾನ. ಸೊ ಒಂದೇ ನಂಬರ್ ಅನ್ನ ನಾವು ಎಕ್ಸ್ ಅಂತಂದ್ರೆ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಅದ್ರ ಮುಂದೆ ಬರುವಂತ ನಂಬರ್ ಏನಾಗಿರ್ತೈತ್ರಿ ಎಕ್ಸ್ ಪ್ಲಸ್ 2 ಆಗಿರ್ತೈತಿ. ಯಾಕಂತಂದ್ರೆ ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್ ಒಂದಾದ ನಂತರ ಇನ್ನೊಂದು ಬರುವಂತ ಈವನ್ ನಂಬರ್ ಏನಾಗಿರ್ತೈತಿ ಅಂದ್ರೆ ಅವು ಎರಡರ ನಡುವೆ 2 ಡಿಫರೆನ್ಸ್ ಇರ್ತೈತಿ. ಫಾರ್ ಎಕ್ಸಾಂಪಲ್ 2 ಆಗ್ಬೇಕು 4 ಬರ್ತೈತಿ, 10 ಆಗ್ಬೇಕು 12 ಬರ್ತೈತಿ, 6 ಆಗ್ಬೇಕು 8 ಬರ್ತೈತಿ. ಸೊ ಅದಕ್ಕೆ ಏನಪ್ಪಾ ಅಂತಂದ್ರೆ ಒಂದ್ ನಂಬರ್ಗೆ 2 ನ ಆಡ್ ಮಾಡಿದ್ವಿ ಅಂದ್ರೆ ನಮ್ಗೆ ನೆಕ್ಸ್ಟ್ ನಂಬರ್ ಬರ್ತಿರ್ತೈತಿ. ಹಿಂಗಾಗಿ ಅಲ್ಲಿ ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ದಟ್ ಒಂದ್ ನಂಬರ್ ನ ಎಕ್ಸ್ ಅಂತ ತಗೊಂಡಿದ್ವಿ ಅಂದ್ರೆ ಅದ್ರ ನೆಕ್ಸ್ಟ್ ನಂಬರ್ ಬರ್ಲಿಕ್ಕೆ ನಾವೇನ್ ಮಾಡ್ತೀವ್ರಿ ಎಕ್ಸ್ ಪ್ಲಸ್ 2 ಮಾಡಿದ್ರೆ ನಮ್ಗೆ ನೆಕ್ಸ್ಟ್ ನಂಬರ್ ಬಂದಿರ್ತೈತಿ. ಓಕೆ, ಸೊ ಅದೇ ರೀತಿಯಾಗಿ ನಾವು ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅಂತ ಕೊಟ್ಟಿದ್ದ ಅಂದ್ರೆ ಸಹಿತ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದನೇ ನಂಬರ್ ಎಕ್ಸ್ ಅಂತ ತಗೊಂಡಿದ್ವಿ ಅಂದ್ರೆ ಎರಡನೇ ನಂಬರ್ ಏನಾಗ್ತೈತಿ ಅಂದ್ರೆ ಎಕ್ಸ್ ಪ್ಲಸ್ 2 ತಗೋತೀವಿ. ಯಾಕಂದ್ರೆ ಅಲ್ಲಿ ಸಹಿತ ಏನಾಗಿರ್ತೈತ್ರಿ ಎರಡೆರಡು ಡಿಫರೆನ್ಸ್ ಇರ್ತೈತಿ. ಓಕೆ, 1 ಆಗ್ಬೇಕ 3 ಬರ್ತ, 7 ಆಗ್ಬೇಕ 9 ಬರ್ತೈತಿ. ಅಲ್ಲೂ ಏನಾಗಿರ್ತೈತಿ ಅಂದ್ರ ಒಂದ್ ನಂಬರ್ ಮತ್ತೆ ಇನ್ನೊಂದ್ ನಂಬರ್ಗೆ ಒಂದ್ ನಂಬರ್ ಇಂದ ಇನ್ನೊಂದ್ ನಂಬರ್ ಬರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ 2 ನ ಆಡ್ ಮಾಡ್ಬೇಕಾಗ್ತತಿ. ಸೊ ಹಿಂಗಾಗಿ ಅಲ್ಲಿ ಒಂದನೇದು ಎಕ್ಸ್ ಆಗಿತ್ತಂದ್ರೆ ಇನ್ನೊಂದು ಎಕ್ಸ್ ಪ್ಲಸ್ 2 ಆಗಿರ್ತೈತಿ. ಓಕೆ, ಸೊ ದಟ್ ಇದಿಷ್ಟು ಏನಪ್ಪಾ ಅಂದ್ರೆ ಇಷ್ಟು ದೊಡ್ಡ ಸ್ಟೇಟ್ಮೆಂಟ್ ಕೊಡ್ತಾನ. ನೆಕ್ಸ್ಟ್ ಯಾವ ರೀತಿ ಬರ್ತೈತಿ, ಯಾವ ರೀತಿ ಅಂತಂದ್ರೆ ಒನ್ ನಂಬರ್ ಈಸ್ 3 less than twice the other number. One number is 3 less than the twice the other number. ಒಂದೇ ನಂಬರ್ ನಾವು ಏನಾದ್ರೂ ಎಕ್ಸ್ ಅಂತ ತಗೊಂಡಿದ್ವಿ ಅಂತಂದ್ರೆ ಇದೇನ್ರಿ 3 ಲೆಸ್ ಅಂದ್ರೆ -3 ಮಾಡ್ತೀವಿ. twice the other number ಅಂದ್ರೆ ಈ ನಂಬರ್ 2 ಟೈಮ್ಸ್ ದೊಳಗ ನಾವು -3 ಮಾಡಿದ್ರೆ ಆ ನಂಬರ್ ಬರ್ತೈತಿ ಅನ್ನುವಂತ ಅರ್ಥ ಕೊಡ್ತೈತಿ. ಸೊ ಇಲ್ಲಿ ಲೆಸ್ ದನ್ ಅಂತ ಇದ್ದಲ್ಲಿ ನಮಗ ಮೋರ್ ದನ್ ಅಂತಲೂ ಬಳಸಬಹುದು. ಮೋರ್ ದನ್ ಇದ್ರೆ ಏನಾಗಿರ್ತೈತಿ ಅಂದ್ರೆ ಇಲ್ಲಿ ಮೈನಸ್ ಇದ್ದಲ್ಲಿ ಏನ್ ಬಂದಿರ್ತೈತಿ ಪ್ಲಸ್ ಬಂದಿರ್ತೈತಿ.
ಓಕೆ, ಸೊ ನಂಬರ್ಸ್ ಮೇಲೆ ಬಂದ್ರೆ ಈ ರೀತಿಯಾದಂತಹ ಶಬ್ದಗಳು ದಟ್ ವರ್ಡ್ಸ್ ಅನ್ನ ಬಳಸಿರ್ತಾನ, ಅದಕ್ಕ ಅರ್ಥ ಈ ರೀತಿಯಾಗಿ ಕೊಟ್ಟಿರ್ತೈತಿ. ಓಕೆ ರೈಟ್. ಪೆರಿಮೀಟರ್ ಮತ್ತೆ ಏರಿಯಾ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ನಮಗ ಪೆರಿಮೀಟರ್ ಆಫ್ ಇದು ಏನ್ರಿ ಸ್ಕ್ವೇರ್ ರೆಕ್ಟಾಂಗಲ್ ಮತ್ತೆ ಟ್ರಯಾಂಗಲ್ ಬಗ್ಗೆ ಮಾತಾಡಿರ್ತಾನ. ಓಕೆ, ಸೊ ಸ್ಕ್ವೇರ್ ಪೆರಿಮೀಟರ್ ಏನ್ರಿ, ಸ್ಕ್ವೇರ್ ಸೈಡ್ಸ್ ಏನಾಗಿರ್ತಾವ ಅಂತಂದ್ರೆ ಎಲ್ಲವೂ ಈಕ್ವಲ್ ಇರ್ತಾವು. ಅವನ್ನ ನಾವು ಎ ಅಂತ ಕನ್ಸಿಡರ್ ಮಾಡಿದ್ವಿ ಅಂತಂದ್ರ ಅದ್ರ ಪೆರಿಮೀಟರ್ ಏನಾಗತ್ರಿ 4 ಇಂಟು ಸೈಡ್ ಅಥವಾ 4a ಆಗಿರ್ತತಿ. ಓಕೆ, ಏರಿಯಾ ಅಂದ್ರೆ ಏನ್ರಿ ಎ ಇಂಟು ಎ ಸ್ಕ್ವೇರ್ ಅದ್ರ ಏರಿಯಾ ಇರ್ತತಿ. ಆ ನಂತರ ರೆಕ್ಟಾಂಗಲ್ ಪೆರಿಮೀಟರ್ ಏನಾಗಿರ್ತತಿ ಅಂದ್ರೆ ಓಕೆ ಇದ್ರದ್ದು ಡೈಮೆನ್ಷನ್ಸ್ ಏನ್ ಬರ್ತಾವ್ರಿ, ಲೆಂತ್ ಮತ್ತೆ ಬ್ರೆಡ್ತ್ ಇರ್ತೈತಿ. ಸೊ ಲೆಂತ್ ಮತ್ತೆ ಬ್ರೆಡ್ತ್ ಇದ್ದು ಅಂದ್ರೆ ಅದ್ರ ಪೆರಿಮೀಟರ್ ಏನಾಗುತ್ತೆ ಅಂದ್ರೆ 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್ ಆಗಿರ್ತೈತಿ. ಓಕೆ, ಆ ನಂತರ ಅದರ ಏರಿಯಾ ಲೆಂತ್ ಇಂಟು ಬ್ರೆಡ್ತ್ ಎಲ್ ಇಂಟು ಬಿ ಆಗಿರ್ತೈತಿ. ನಂತರ ಓಕೆ, ಸೊ ಟ್ರಯಾಂಗಲ್ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ದಟ್ ಇದ್ರದ ಪೆರಿಮೀಟರ್ ಬಗ್ಗೆ ನಮ್ಗೆ ದಟ್ ಬಳಸಲಾರಿ ಬಳಸಿದ್ರೆ ಇದ್ರ ಏರಿಯಾ ಬಳಸಿರ್ತಾನ. ಇದ್ರ ಏರಿಯಾ ಅಂತಂದ್ರೆ ನೋಡಿದ್ವಿ ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಆಗಿರ್ತೈತಿ. ಓಕೆ, ಒಂದ್ ಟ್ರಯಾಂಗಲ್ ಮೂರು ಸೈಡ್ಸ್ ಏನಪ್ಪಾ ಅಂತಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಹೆಸರು ಅದಾವು, ಅದನ್ನ ನೆನಪಿರ್ಲಿ. ಇದು ಬೇಸ್, ಆ ನಂತರ 90 ಡಿಗ್ರಿಗೆ ಅಪೋಸಿಟ್ ಇರುವಂತದ್ದು ಹೈಪಾಟ್ನ್ಯೂಸ್. ನಾವಿಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಬಗ್ಗೆ ಮಾತಾಡ್ತಾ ಇದೀವಿ. ಇದು ಬೇಸ್, ಇದು ಹೈಪಾಟ್ನ್ಯೂಸ್. ಆ ನಂತರ ಇಲ್ಲಿ ವರ್ಟಿಕಲ್ ಆಗಿರೋದಕ್ಕೆ ಏನಂತಂದ್ರ ಅಲ್ಟಿಟ್ಯೂಡ್ ಅಂದ್ರೂ ಅದೇ, ಹೈಟ್ ಅಂದ್ರು ಅದೇ. ಒಂದ್ ವೇಳೆ ಟ್ರಯಾಂಗಲ್ ಬೇರೆ ರೀತಿ ಇತ್ತು ಅಂತಂದ್ರ ಅವಾಗ ಹೈಟ್ ಏನಪ್ಪಾ ಅಂತಂದ್ರೆ ಇದಾಗಿರಲ್ಲ, ಬೇರೆ ಆಗಿರ್ತೈತಿ. ಆ ರೀತಿಯಾದಂತ ಲೆಕ್ಕ ಬಂದಾಗ ನಾನು ನಿಮ್ಗೆ ಅದನ್ನ ಡಿಸ್ಕಸ್ ಮಾಡಿರ್ತೇನೆ. ರೈಟ್. ಸೊ ದಟ್ ಅದೇ ರೀತಿಯಾಗಿ ನಮಗೆ ಏನಪ್ಪಾ ಅಂತಂದ್ರೆ ದಟ್ ಇನ್ನೊಂದು ಟಾಪಿಕ್ ಕೇಳಿದ ಅಂದ್ರೆ ಏಜ್ ಮೇಲೆ ಕೇಳ್ತಾನ. ಈ ಏಜ್ ಬಗ್ಗೆ ಸ್ವಲ್ಪ ಹುಷಾರಾಗಿರ್ರಿ, ಯಾಕಂದ್ರ ಏಜ್ ಮೇಲೆ ನಮಗ ದಟ್ ಏನ್ರಿ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯಬಲ್ಸ್ ಮೇಲೆ ಒಳಗೂ ಏನಪ್ಪಾ ಅಂದ್ರೆ ಏಜ್ ಮೇಲೆ ಪ್ರಾಬ್ಲಮ್ಸ್ ಬಂದಿರ್ತಾವು. ಸ್ವಲ್ಪ ಇದು ನಮಗ ಚೆನ್ನಾಗಿ ಗೊತ್ತಿರ್ಲಿ. ಇಲ್ಲಿ ಬಳಸುವಂತ ಶಬ್ದಗಳು ಸಹಿತ ಅಲ್ಲಿನೂ ಬಳಸಿರ್ತಾನ. ಏನ್ರಿ ಆಫ್ಟರ್ 4 ಇಯರ್ಸ್ ಅಥವಾ 4 ಇಯರ್ಸ್ ಹೆನ್ಸ್ ಅಂತಂದೇಳಿ ಬಳಸ್ತಾನ. ಈ ರೀತಿಯಾಗಿ ಶಬ್ದ ಬಳಸಿದ್ದ ಅಂತಂದ್ರೆ ಇದು ಏನನ್ನ ರಿಪ್ರೆಸೆಂಟ್ ಮಾಡ್ತೈತಿ ಅಂತಂದ್ರೆ ಓಕೆ, ಇದು ಏನ್ ರಿಪ್ರೆಸೆಂಟ್ ಮಾಡ್ತೈತಿ ಅಂದ್ರೆ ಪ್ರೆಸೆಂಟ್ ಏಜ್ ಅನ್ನ ರಿಪ್ರೆಸೆಂಟ್ ಮಾಡಿದ್ರೆ ಇದು 4 ಇಯರ್ಸ್ ಆದ ನಂತರ ಈಗಲೂ ಏಜ್ ಎಕ್ಸ್ ಇಯರ್ಸ್ ಆಗಿತ್ತು ಅಂತಂದ್ರೆ 4 ವರ್ಷದ ನಂತರ ಏಜ್ ಎಷ್ಟಾಗಿರ್ತೈತಿ ಅಂದ್ರೆ ಎಕ್ಸ್ ಪ್ಲಸ್ 4 ಇಯರ್ಸ್ ಆಗಿರ್ತೈತಿ. ಒಂದ್ ವೇಳೆ 3 ಇಯರ್ಸ್ ಹೆನ್ಸ್ ಅಂತಂದ್ರೆ ಈಗಲೂ ಏಜ್ 3 ಇಯರ್ಸ್ ಇತ್ತಂತಂದ್ರೆ 3 ವರ್ಷದ ನಂತರ ಅಂತಂದ್ರೆ ಏನಾಗಿರ್ತೈತಿ ಅಂದ್ರೆ ಎಕ್ಸ್ ಪ್ಲಸ್ 3 ಇಯರ್ಸ್ ಆಗಿರ್ತೈತಿ. ಅದೇ ರೀತಿಯಾಗಿ 3 ಇಯರ್ಸ್ ಅಗೋ ಅಂತಂದ್ರೆ ಈಗಲೂ ಏಜ್ ಎಕ್ಸ್ ಇಯರ್ಸ್ ಆಗಿತ್ತು ಅಂತಂದ್ರೆ ಪ್ರೆಸೆಂಟ್ ಏಜ್ ಎಕ್ಸ್ ಇಯರ್ಸ್ ಆಗಿತ್ತು ಅಂತಂದ್ರೆ 3 ವರ್ಷದಿಂದ ಏಜ್ ಎಷ್ಟಾಗಿರ್ತೈತಿ ಅಂದ್ರೆ ಎಕ್ಸ್ ಮೈನಸ್ 3 ಇಯರ್ಸ್ ಆಗಿರ್ತೈತಿ. ಓಕೆ ರೈಟ್. ಆ ನಂತರ ಮತ್ತೆ ಈ ರೀತಿಯಾದಂತ ಶಬ್ದಗಳನ್ನ ಬಳಸ್ತಾನ್ರಿ. ಏನ್ರಿ ಫಾದರ್ಸ್ ಏಜ್ ಈಸ್ 4 ಮೋರ್ ದೆನ್ ದ ಟಾಯ್ಸ್ ಆಫ್ ಹಿಸ್ ಸನ್ಸ್ ಏಜ್. ಇದ್ರೊಳಗೆ ಇಂಪಾರ್ಟೆಂಟ್ ಯಾರ್ರಿ, ಫಾದರ್ ಸನ್ನ. ಇದ್ರೊಳಗೆ ಇಂಪಾರ್ಟೆಂಟ್ ಯಾರಪ್ಪ ಅಂತಂದ್ರೆ ಸನ್ ಈಸ್ ಇಂಪಾರ್ಟೆಂಟ್. ಮಗನ ವಯಸ್ಸು ಗೊತ್ತಾಯ್ತು ಅಂದ್ರೆ ನಮಗೆ ತಂದೆ ವಯಸ್ಸು ಏನಪ್ಪಾ ಅಂದ್ರೆ ಗೊತ್ತಾಗ್ತೈತಿ. ಸೊ ಹಂಗಾಗಿ ಒಂದ್ ವೇಳೆ ಸನ್ಸ್ ಏಜ್ ಎಕ್ಸ್ ಆಗಿತ್ತು ಅಂತಂದ್ರೆ ಫಾದರ್ಸ್ ಏಜ್ ಏನಾಗತ್ರಿ ಟಾಯ್ಸ್ ಏನ್ರಿ 4 ಮೋರ್ ದೆನ್ ದ ಟಾಯ್ಸ್ ಆಫ್ ಹಿಸ್ ಸನ್ಸ್ ಏಜ್. ಮಗನ ವಯಸ್ಸಿನ 2 ಟೈಮ್ಸ್ ಅನ್ನ ತಗೊಂಡು ಅದಕ್ಕೆ ಪ್ಲಸ್ 4 ಮಾಡಿದ್ವಿ ಅಂತಂದ್ರೆ ಫಾದರ್ ಏಜ್ ಬಂದಿರ್ತೈತಿ. ಓಕೆ, ಇಲ್ಲಿ ನಾವು ಕನ್ಸಿಡರ್ ಮಾಡಿದೊಳಗೆ ಇದು ಸನ್ಸ್ ಏಜ್ ಆಗಿತ್ತು ಅಂತಂದ್ರೆ ಇದೇನಾಗಿರ್ತೈತಿ ಅಂತಂದ್ರೆ ಫಾದರ್ಸ್ ಏಜ್ ಆಗಿರ್ತೈತಿ. ಸರಿನಾ? ನಂತರ ಟೈಮ್ ಡಿಸ್ಟೆನ್ಸ್ ಸ್ಪೀಡ್ ಬಗ್ಗೆ ಏನಪ್ಪಾ ಅಂದ್ರು ದಟ್ ಪ್ರಾಬ್ಲಮ್ಸ್ ಕೇಳಿದ ಅಂತಂದ್ರೆ ನಮಗ ಇದ್ರ ಮೇಲೆ 3 ಫಾರ್ಮುಲಾ ಬರ್ತಾವ. ಈ 3 ಫಾರ್ಮುಲಾ ನಮ್ಗೆ ಚೆನ್ನಾಗಿ ನೆನಪಿರ್ಲಿ. ಏನಂದ್ರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡ್, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಓಕೆ, ಈ 3 ಫಾರ್ಮುಲಾ ನಿಮ್ಗೆ ಚೆನ್ನಾಗಿ ನೆನಪಿತ್ತು ಅಂದ್ರೆ ಸರಿ. ಇಲ್ಲ ಸರ್ ಇದು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾಯ್ತು ಅಂತಂದ್ರೆ ನಿಮ್ಗೊಂದು ಈಸಿ ಮೆಥಡ್ ಹೇಳ್ತೀನಿ. ಒಂದು ಟ್ರಯಾಂಗಲ್ ಅನ್ನ ಡ್ರಾ ಮಾಡ್ರಿ. ಟ್ರಯಾಂಗಲ್ ಅದ್ ಮೊದಲನೇ ಲೆಟರ್ ಏನ್ರಿ ಟಿ, ಅದನ್ನ ಟಿ ಈ ರೀತಿ ಬರ್ಕೊಳ್ರಿ. ಆ ನಂತರ ಇಲ್ಲಿ ಡಿ ಟಿ ಎಸ್. ಓಕೆ, ಸೊ ಡಿ ಟಿ ಎಸ್ ಅಂತ ಬರ್ಕೊಳ್ರಿ. ಇದೇನಪ್ಪಾ ಅಂದ್ರೆ ಈ 3 ಫಾರ್ಮುಲಾವನ್ನ ಹೇಳ್ತದೆ. ಓಕೆ, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡ್, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಓಕೆ, ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಇದನ್ನ ಈಸಿಯಾಗಿ ನೆನ್ಪಿಟ್ಕೊಡ್ರಿ. ನಂತರ ಪ್ರಾಫಿಟ್ ಅಂಡ್ ಲಾಸ್ ಬಗ್ಗೆ ಹೇಳೋದಾಯ್ತು ಅಂತಂದ್ರೆ ಈಗ ಪ್ರಾಫಿಟ್ ಲಾಸ್ ಅನ್ನು ಬರೋದು ಯಾವಾಗಪ್ಪ ಅಂತಂದ್ರೆ ನಾವು ಒಂದು ವಸ್ತುವನ್ನ ಪರ್ಚೇಸ್ ಮಾಡ್ಲಿಕ್ಕಿದ್ದೀವಿ, ಆ ನಂತರ ಅದನ್ನ ಸೆಲ್ ಮಾಡಿದೀವಿ ಅಂತಂದ್ರೆ ಅಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಏನಪ್ಪಾ ಅಂತಂದ್ರೆ ಕಂಡೀಷನ್ ಬಂದಿರ್ತೈತಿ. ಒಂದ್ ವೇಳೆ ನಾವೇನಾದ್ರೂ ದಟ್ ಕಡಿಮೆ ದುಡ್ಡು ಕೊಟ್ಟು ತಗೊಂಡು ಹೆಚ್ಚಿಗೆ ದುಡ್ಡಿಗೆ ನಾವು ಏನಾದ್ರೂ ಮಾರಿದೀವಿ ಅಂತಂದ್ರೆ ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ಹೆಚ್ಚಿಗೆ ಐತಿ, ಕಾಸ್ಟ್ ಪ್ರೈಸ್ ಏನಾದ್ರೂ ಕಡಿಮೆ ಐತಿ ಅಂದ್ರೆ ನಮಗಲ್ಲಿ ಪ್ರಾಫಿಟ್ ಆಗ್ತೈತಿ. ಒಂದ್ ವೇಳೆ ಏನಾದ್ರೂ ನಾವು ಹೆಚ್ಚಿಗೆ ದುಡ್ಡಿಗೆ ತಗೊಂಡು ಕಡಿಮೆ ದುಡ್ಡಿಗೆ ಮಾರಿದ್ವಿ ಅಂತಂದ್ರ ಅಲ್ಲಿ ನಮ್ಗೆ ಏನಾಗತ್ತಪ್ಪ ಅಂದ್ರ ಲಾಸ್ ಆಗ್ತೈತಿ. ಯಾಕಂದ್ರ ಕಾಸ್ಟ್ ಪ್ರೈಸ್ ಹೆಚ್ಚಿಗೆ ಐತಿ,
ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಐತಿ ಅವಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಲಾಸ್ ಆಗುತ್ತೆ. ಓಕೆ, ಸೊ ನಾನು ನಿಮ್ಗೆ ಇದು ಇನ್ನೊಂದು ಬರಿತೀನಿ ಏನ್ರಿ, ಸೆಲ್ಲಿಂಗ್ ಪ್ರೈಸ್ ಹೆಚ್ಚಿಗೆ ಇದ್ದು ಕಾಸ್ಟ್ ಪ್ರೈಸ್ ಕಡಿಮೆ ಇತ್ತಪ್ಪ ಅಂದ್ರೆ ಪ್ರಾಫಿಟ್ ಆಗ್ತತಿ. ಆ ನಂತರ ಕಾಸ್ಟ್ ಪ್ರೈಸ್ ಹೆಚ್ಚಿಗೆ ಇದ್ದು ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಇತ್ತಪ್ಪ ಅಂತಂದ್ರ ಅಲ್ಲಿ ನಮಗ ಲಾಸ್ ಆಕೈತಿ. ಓಕೆ, ನಂತರ ಪರ್ಸೆಂಟೇಜ್ ಪ್ರಾಫಿಟ್ ಅಂತಂದ್ರೆ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಇರ್ತೈತಿ. ನಂತರ ಲಾಸ್ ಪರ್ಸೆಂಟೇಜ್ ಅನ್ನು ಕಂಡು ಹಿಡಿಬೇಕಂದ್ರೆ ಲಾಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಮಾಡಿದ್ರೆ ನಮ್ಗೆ ಲಾಸ್ ಪರ್ಸೆಂಟೇಜ್ ಸಿಗ್ತೈತಿ. ಓಕೆ ರೈಟ್. ಸೊ ಈ 5 ಟಾಪಿಕ್ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿರಲಿ, ಸೊ ದಟ್ ನಮಗ ಪ್ರಾಬ್ಲಮ್ ಒಳಗೆ ಯಾವ ರೀತಿಯಾದಂತ ಪ್ರಶ್ನೆ ಬಂದ್ರು ಸಹಿತ ನಮ್ಗೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಬಂದಿರ್ತೈತಿ. ಓಕೆ ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ನಾವು ಮುಂದೆ ಪ್ರಾಬ್ಲಮ್ಸ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಸರಿ, ನಮ್ಮ 2 ಅಂಕದ ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ 45 ತನಕ ಇದ್ರಿ. 3 ಅಂಕದ ಪ್ರಶ್ನೆಗಳು 46 ರಿಂದ 65 ತನಕ 20 ಪ್ರಶ್ನೆಗಳು ಅದಾವ್ರಿ. ದಟ್ ಇದು ಒಂದೇ ಪಾರ್ಟ್ ಅಲ್ಲಿ ಇಷ್ಟು 20 ಪ್ರಶ್ನೆಗಳು ಆಗೋದಿಲ್ಲ. ಇವು ಕಡಿಮೆ ಅಂತಂದ್ರೆ ಒಂದು 5 ರಿಂದ 6 ಪಾರ್ಟ್ಸ್ ಆದ್ರೂ ಆಗ್ತಾವ್ರಿ. ಒಂದೋ ಪಾರ್ಟಿಗೆ ಮ್ಯಾಕ್ಸಿಮಮ್ ನಾವು 4 ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬಹುದು. ದಟ್ ಇದನ್ನ ನಾನು ನಿಮ್ಗೆ ಇಷ್ಟು ಪ್ರಾಬ್ಲಮ್ಸ್ ಅನ್ನ ನಾನು ನಿಮ್ಗೆ ಏನಪ್ಪಾ ಅಂದ್ರೆ ಮಾಡಿ ಕೊಡ್ತೇನೆ. ರೈಟ್. ಸೊ ದಟ್ ಬರೀ ದಟ್ ಒಂದೇ ಪ್ರಶ್ನೆ ನೋಡೋಣ. 3 ಮಾರ್ಕ್ಸ್ ಕ್ವಶನ್ಸ್ ಒಳಗ ಒಂದೇ ಪ್ರಶ್ನೆ 46 ಕ್ವಶನ್ ಹೇಳಿದ್ರಿ. ದ ಸಮ್ ಆಫ್ ಏರಿಯಾಸ್ ಆಫ್ 2 squares is 640 meters square. If the difference between their perimeters is 64 meter, then find the sides of the square. Okay, so 2 squares ಅವ್ರಿ. ಆ 2 squares ಬಗ್ಗೆ ಮಾತಾಡ್ಲಿಕ್ಕತ್ತಾರ. ಆ 2 squares ಅಂತ ಎದ್ರ ಬಗ್ಗೆ ಮಾತಾಡ್ಲಿಕ್ಕತ್ತಾರ ಅಂತಂದ್ರ ದಟ್ ಏರಿಯಾ ಮತ್ತೆ ಪೆರಿಮೀಟರ್ ಬಗ್ಗೆ ಮಾತಾಡ್ಲಿಕ್ಕತ್ತಾರ. ಸೊ ಹಿಂಗಾಗಿ ಫಸ್ಟ್ ನಾವ್ ಏನ್ ಮಾಡೋಣ ಅಂತಂದ್ರ ಲೆಟ್ ಓಕೆ ಸೊ ಇದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ಅದು ಇದು ಸ್ಕ್ವೇರ್ ಏರಿಯಾ ಮತ್ತೆ ಏನಪ್ಪಾ ಅಂದ್ರೆ ಪೆರಿಮೀಟರ್ ಫಾರ್ಮುಲಾ ಬರ್ಕೊಂಡ್ಬಿಡೋಣ. ಏರಿಯಾ ಆಫ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್. ಆ ನಂತರ ಪೆರಿಮೀಟರ್ ಆಫ್ ದ ಸ್ಕ್ವೇರ್, ಪೆರಿಮೀಟರ್ ಏನಾಗಿರ್ತೈತ್ರಿ 4a ಆಗಿರ್ತೈತಿ. ಓಕೆ, ಸೊ 2 ಸ್ಕ್ವೇರ್ಸ್ ಇದಾವು ಅಂತ ಹೇಳಿಕತ್ತಾರ. ದಟ್ ಒಂದು ಸ್ಕ್ವೇರ್ ಸ್ಥಾನದಿರ್ಲಿ, ಇನ್ನೊಂದು ಸ್ಕ್ವೇರ್ ಏನಾಗಿರ್ಲಿ ಅಂತಂದ್ರೆ ದೊಡ್ಡ ಆಗಿರ್ಲಿ. ಓಕೆ, ಸೊ ದೊಡ್ಡದು ಏನಪ್ಪಾ ಅಂತಂದ್ರೆ ಇದ್ರ ಸೈಡ್ಸ್ ಎಕ್ಸ್ ಆಗಿರ್ಲಿ, ನಂತರ ಇದ್ರ ಸೈಡ್ಸ್ ಏನಂದ್ರೆ ವೈ ಆಗಿರ್ಲಿ. ಓಕೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳ್ತೈತಿ ಅಂತಂದ್ರೆ ದ ಸಮ್ ಆಫ್ ಏರಿಯಾಸ್ ಆಫ್ 2 squares is 640 meter square. ಓಕೆ, ಇದ್ರದ್ದು ದೊಡ್ಡ ಸ್ಕ್ವೇರ್ ಇದು ಏರಿಯಾದ ದೊಡ್ಡ ಸ್ಕ್ವೇರ್ ಏರಿಯಾ ಏನಾಗತ್ತಪ್ಪ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಆಗ್ತತಿ. ಸಣ್ಣ ಸ್ಕ್ವೇರ್ ಏರಿಯಾ ಏನಾಗತ್ತಪ್ಪ ಅಂತಂದ್ರೆ y ಸ್ಕ್ವೇರ್ ಆಗ್ತತಿ. ಇದು ಟೋಟಲ್ ಎಷ್ಟದ ಅಂತಂದ್ರೆ 640 ಮೀಟರ್ ಸ್ಕ್ವೇರ್ ಐತಿ ಅಂತ ಹೇಳಕತ್ತಾರ. ಓಕೆ ರೈಟ್. ಇದು ಏನಂದ್ರೆ ಇಕ್ವೇಶನ್ 1 ಆಗಿರ್ಲಿ. ಅದಾದ ನಂತರ ಇನ್ನೊಂದು ಸ್ಟೇಟ್ಮೆಂಟ್ ಕೊಡಕತ್ತಾರ್ರಿ. ಏನಪ್ಪಾ ಅಂತಂದ್ರ ದ ಡಿಫರೆನ್ಸ್ ಇನ್ ಬಿಟ್ವೀನ್ ಪೆರಿಮೀಟರ್ ಆಫ್ ದೋಸ್ 2 ಟ್ರಯಾಂಗಲ್ಸ್ ಎಷ್ಟದ ಅಂತಂದ್ರೆ 64 ಮೀಟರ್ ಐತಿ ಅಂತ ಹೇಳಕತ್ತಾರ. ಇದ್ರೊಳಗೆ ದೊಡ್ಡ ಸ್ಕ್ವೇರ್ ಯಾವ್ದದರಿ ಇದದ, ಅದ್ರ ಪೆರಿಮೀಟರ್ ಎಷ್ಟೈತಿ ಅಂತಂದ್ರೆ ಅದ್ರ ಸೈಡ್ ಎಕ್ಸ್ ಇದ್ರೆ ಪೆರಿಮೀಟರ್ 4x ಆಗುತ್ತೆ. ಮೈನಸ್ ಸಣ್ಣ ಒಂದು ಸ್ಕ್ವೇರ್ ಪೆರಿಮೀಟರ್ ಏರಿಯಾ ಪೆರಿಮೀಟರ್ ಏನಾಗುತ್ತೆ ಅಂತಂದ್ರೆ ಒಂದ್ ಸೈಡ್ y ಇದ್ರೆ ಅದರ ಪೆರಿಮೀಟರ್ ಏನಾಗುತ್ತೆ 4y ಆಗುತ್ತೆ. ಇದರ ಡಿಫರೆನ್ಸ್ ಎಷ್ಟದರಿ 64 ಮೀಟರ್ ಐತಿ. ಓಕೆ ರೈಟ್. ಈಗ ಇವೆರಡರೊಳಗೆ ಏನ್ ಕಾಮನ್ ತೆಗಿಬಹುದ್ರಿ 4 ಕಾಮನ್ ತೆಗಿಬಹುದು. ಸೊ 4 ಕಾಮನ್ ತೆಗೆದ್ರೆ ಇದೇನಾಗುತ್ತೆ, ಇಲ್ಲಿ ಎಕ್ಸ್ ಉಳಿತೈತಿ, ಇಲ್ಲಿ ಏನ್ ಬರ್ತೈತ್ರಿ -y ಈಸ್ ಈಕ್ವಲ್ ಟು 64. ಈ 4 ಮತ್ತೆ ಬ್ರಾಕೆಟ್ ನಡ್ಬೇಕು ಇಂಟು ಐತ್ರಿ. ಇದು ರೈಟ್ ಸೈಡ್ ಬಂದ್ರೆ ಡಿವೈಡೆಡ್ ಬೈ ಆಗ್ತತಿ 64 ಡಿವೈಡೆಡ್ ಬೈ 4. 4 1 ಜಾ 4, 4 1 ಜಾ 4, 2 3, 4 6 ಜಾ 24. x minus y is equal to 16. ಓಕೆ, ಇಲ್ಲಿ x ಮತ್ತೆ y ಎರಡು ಏನದಾವ ಅಂದ್ರೆ ವೇರಿಯೇಬಲ್ ಅದಾವ್ರಿ. ನಮ್ಗೆ 2 ವೇರಿಯೇಬಲ್ ಇದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದ್ರೆ ನಮ್ಗೆ ಒಂದೇ ವೇರಿಯೇಬಲ್ ಇರ್ಬೇಕಾಗ್ತೈತಿ. ಸೊ ಹಿಂಗಾಗಿ ಈ 2 ವೇರಿಯೇಬಲ್ ನ ಒಂದು ವೇರಿಯೇಬಲ್ ಮಾಡ್ಲಿಕ್ಕೆ ನಮ್ಗೆ ಇಲ್ಲಿ ಹೆಲ್ಪ್ ಆಗ್ತೈತಿ. ಇದನ್ನ ನೋಡ್ರಿ, ಈ -y ನ ಬಲಗಡೆ ತಗೊಂಡು ಹೋಗೋಣ. ಅಂದ್ರೆ ಇದೇನಾಗತ್ರಿ x is equal to 16 plus y ಆಗ್ತತಿ. ಇದು ನಮ್ಮ ಸೆಕೆಂಡ್ ಇಕ್ವೇಶನ್ ಆಗಿರ್ಲಿ. ಈಗ ಏನ್ ಮಾಡೋಣ ಅಂತಂದ್ರೆ ಈ ಫಸ್ಟ್ ಇಕ್ವೇಶನ್ ಒಳಗ ಈ ಸೆಕೆಂಡ್ ಇಕ್ವೇಶನ್ x ವ್ಯಾಲ್ಯೂವನ್ನ ನಾವು ಪುಟ್ ಮಾಡಿದ್ವಿ ಅಂತಂದ್ರೆ ನಮ್ಗೆ x ಹೋಗಿ ಬರೀ y ಅಷ್ಟೇ ಉಳಿತೈತಿ. ನಾವು ಈಸಿಯಾಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ರೈಟ್. ಓಕೆ, ಸೊ ನೋಡ್ರಿ ಫ್ರಮ್ ಇಕ್ವೇಶನ್ಸ್ 1 and 2. ಸೊ 1 ಮತ್ತೆ 2 ಇಕ್ವೇಶನ್ಸ್ ಇಂದ ನೋಡಿದ್ವಿ ಅಂತಂದ್ರೆ x ಪ್ಲೇಸ್ ಒಳಗೆ ನಾವು ಇಲ್ಲಿ ಏನ್ ಹಾಕ್ಬೋದ್ರಿ 16 ಪ್ಲಸ್ y ಹಾಕ್ಬೋದು. x ಸ್ಕ್ವೇರ್ ಅಂದ್ರೆ ಇದು ಪ್ಲಸ್ y ಸ್ಕ್ವೇರ್ ಈಸ್ ಈಕ್ವಲ್ ಟು 640. ಇದು ಯಾವ ತರ ಅದರಿ, ಇದು a ಪ್ಲಸ್ b ಹೋಲ್ ಸ್ಕ್ವೇರ್ ಫಾರ್ಮ್ ನಾಗದ. ಹಂಗಂದ್ರೆ ಇದನ್ನ ನಾವೇನ್ ಮಾಡ್ಬೋದು a ಸ್ಕ್ವೇರ್ 16 ಸ್ಕ್ವೇರ್ ಅಂದ್ರೆ 256 ಪ್ಲಸ್
2ab 2 into 16 into y 16 2 is 32 into y 32y plus y square plus y square ಇದು 640 ಎಡಗಡೆ ತೊಂಬರೋಣ ಇದೇನಾಗುತ್ತೆ ಮೈನಸ್ 640 ಇಸ್ ಈಕ್ವಲ್ ಟು 0 ಆಗ್ತದೆ y ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಅಂದ್ರೆ 2y ಸ್ಕ್ವೇರ್ ಆಗುತ್ತೆ ಪ್ಲಸ್ 32y ಈಗ ಇಲ್ಲಿ 256 ಅದರಿ ಓಕೆ ಆಂತರ ಇಲ್ಲಿ ಮೈನಸ್ 640 ಅದ ಎರಡು ಕಾನ್ಸ್ಟೆಂಟ್ಸ್ ಅದಾವು ನಂಬರ್ ಅದಾವು 640 ಒಳಗ 256 ನ ಮೈನಸ್ ಮಾಡ್ರಿ 640 ಒಳಗ 256 ನ ಮೈನಸ್ ಮಾಡ್ರಿ ಯಾಕ್ರಿ ಒಂದ್ ಕಡೆ ಪ್ಲಸ್ ಅದ ಒಂದ್ ಕಡೆ ಮೈನಸ್ ಅದ ಅದ್ರ ಸಂಬಂಧ 10 ಒಳಗ 6 ಹೋದ್ರೆ 4 14 ಒಳಗ 6 ಹೋದ್ರೆ 8 6 ಒಳಗ 3 ಹೋದ್ರೆ 3 ಇದೇನಾಗುತ್ತೆ 384 ಬರ್ತದ ಇದ್ರ ಹಿಂದೆ ಸೈನ್ ಏನ್ ಹಾಕ್ಬೇಕ್ರಿ ಇದ್ರ ಹಿಂದೆ ಇಲ್ಲಿ ಪ್ಲಸ್ ಅದ ಇಲ್ಲಿ ಮೈನಸ್ ಅದ ಬಿಗ್ಗರ್ ನಂಬರ್ ಹಿಂದೆ ಮೈನಸ್ ಐತಿ ಅದ್ರ ಸಂಬಂಧ ಮೈನಸ್ 384 ಇಸ್ ಈಕ್ವಲ್ ಟು 0 ಆಗಿರ್ತೈತಿ ಓಕೆ ಸೊ ಸೈನ್ ಬಗ್ಗೆ ನಮಗ ಬಹಳ ಲಕ್ಷ್ಯ ಇರ್ಲಿ ನಮ್ಮ ಪ್ರಾಬ್ಲಮ್ ಅನ್ನ ಎಲ್ಲಾದ್ರೂ ಮಿಸ್ಟೇಕ್ ಆಗ್ತಿತ್ತು ಅಂತಂದ್ರ ಅದ್ರ ಹೆಚ್ಚಾನೆಚ್ಚು ಸಾಧ್ಯತೆ ಎಲ್ಲಿ ನಾವು ಸೈನ್ ಮಿಸ್ಟೇಕ್ ಆಗೋದ್ರಿಂದ ಏನಪ್ಪಾ ಅಂದ್ರೆ ನಮ್ಮ ಪ್ರಾಬ್ಲಮ್ ತಪ್ಪಾಗುವಂತ ಸಾಧ್ಯತೆ ಇರ್ತೈತಿ ಓಕೆ ಇಲ್ಲೆಲ್ಲ ನಂಬರ್ ದೊಡ್ಡ ಇದಾವ್ರಿ ಇವು ಸಣ್ಣ ಇದು ಅಂದ್ರೆ ಸ್ವಲ್ಪ ಬೆಟರ್ ಆಗ್ತಿತ್ತು ಸಣ್ಣ ಮಾಡ್ಲಿಕ್ಕೆ ಬರ್ತದ ಅಂದ್ರೆ ಬರ್ತದ್ರಿ ಇವೆಲ್ಲ ಏನಪ್ಪಾ ಅಂತಂದ್ರ 2 ಲಿಂದ ಡಿವೈಡ್ ಆಗ್ತಾವು ಈ ಪೂರ್ತಿ ಇಕ್ವೇಶನ್ ಅನ್ನ ನಾವೇನಪ್ಪಾ ಅಂದ್ರೆ 2 ಲಿಂದ ಡಿವೈಡ್ ಮಾಡೋಣ ಸೊ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ y ಸ್ಕ್ವೇರ್ ಉಳಿತೈತಿ ನಂತರ ಪ್ಲಸ್ 2 1 2 1 ಉಳಿತು 12 ಆಯ್ತು 2 6 12 16y ಮೈನಸ್ 384 1 ಸೆಕೆಂಡ್ ರೀ ಇದಕ್ಕೆ ನಾವು 2 ಲಿಂದ ಇಲ್ಲಿ ಡಿವೈಡ್ ಮಾಡಲಿಲ್ಲ ಇದನ್ನ ಡಿವೈಡ್ ಮಾಡೋಣ 2 1 2 1 ಉಳಿತು 18 ಆಯ್ತು 2 9 18 2 2 4 ಇಸ್ ಈಕ್ವಲ್ ಟು 0 ಆಗಿರ್ತೈತಿ ಓಕೆ ಇದನ್ನ ಸಾಲ್ವ್ ಮಾಡಬೇಕು ಅಂದ್ರೆ ದಟ್ ಇಲ್ಲಿ y ಸ್ಕ್ವೇರ್ ಹಿಂದೆ ಕೋಎಫಿಷಿಯಂಟ್ ಏನಿರ್ತೈತಿ ಅಂದ್ರೆ 1 ಇರ್ತೈತಿ ಈ 1 ಮತ್ತೆ ಇದನ್ನ ಏನ್ ಮಾಡ್ರಿ ಅಂತಂದ್ರೆ ಇಂಟು ಮಾಡ್ರಿ ಅಂದ್ರೆ ಇಂಟು ಮಾಡಿದ್ರೆ ನಮಗೆ ಏನ್ ಬರಬೇಕು ಅಂದ್ರೆ ಮೈನಸ್ 192 ಬರಬೇಕು ಪ್ಲಸ್ ಆರ್ ಮೈನಸ್ ಮಾಡಿದ್ರೆ ಇದು ಮಿಡಲ್ ಟರ್ಮ್ ಏನ್ ಬರಬೇಕು ಅಂದ್ರೆ 16 ಬರಬೇಕು ಓಕೆ ರೈಟ್ ಹಂಗಂದ್ರೆ ಈ 192 ನ ಏನ್ ಮಾಡ್ರಿ ಅಂತಂದ್ರೆ ಈ 192 ನ ಏನಪ್ಪಾ ಅಂತಂದ್ರೆ ಆ ಎರಡು ನಂಬರ್ ಯಾವ ಅಂತ ಕೇಳಿದ್ರೆ ನಮ್ಗೆ ಎರಡು ನಂಬರ್ ಅನ್ನ ಈಸಿಯಾಗಿ ಹೇಳಕ್ ಬರಲ್ರಿ ಅದ್ರ ಸಂಬಂಧ ಏನ್ ಮಾಡೋಣ ಅಂತಂದ್ರೆ ಈ 192 ನ ಒಡಿಯೋಣ ಸೊ ಹೆಂಗ್ ಇದನ್ನ ಮಾಡೋಣ ಇದನ್ನ ಹೆಂಗ್ ಡಿವೈಡ್ ಮಾಡೋಣ ಅಂತಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಲಿಂದ ಏನಪ್ಪಾ ಅಂದ್ರೆ ಇದನ್ನ ಡಿವೈಡ್ ಮಾಡೋಣ ಓಕೆ ಸೊ ಇದನ್ನ ಫಸ್ಟ್ 2 ಲಿಂದ ಡಿವೈಡ್ ಮಾಡ್ತೇನ್ರಿ 2 9 18 1 ಉಳಿತು 12 ಆಯ್ತು 2 6 12 ನಂತರ 2 4 8 1 ಉಳಿತು 2 8 16 ನಂತರ 2 2 4 2 4 8 2 1 2 2 ನೆಕ್ಸ್ಟ್ 2 6 12 ನಂತರ 2 3 6 ನಂತರ 3 1 3 ಓಕೆ ಇವಿಷ್ಟು ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ 192 ಬರ್ತೈತಿ ಇದ್ರೊಳಗೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ದಟ್ ಎರಡ್ ನಂಬರ್ ನ ತಗೋಬೇಕು ಸೊ ದಟ್ ಯಾವ ರೀತಿ ಬರ್ತದೆ ನೋಡ್ರಿ 2 2 4 4 2 8 8 2 16 ಈ ನಾಲ್ಕು ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 16 ಬರಕತೈತಿ 3 2 6 6 2 12 ಓಕೆ 3 2 6 6 2 12 ಓಕೆ ಇಲ್ಲಿ 12 ಅದ ಇದೇನದ್ರಿ 16 ಅದ 12 ಮತ್ತೆ 16 ಮಾಡಿದ್ರೆ 28 ಬರ್ತೈತಿ 16 ಮೈನಸ್ 12 ಮಾಡಿದ್ರೆ 4 ಬರ್ತೈತಿ ನಮಗೆ ಇಲ್ಲಿ 16 ಬರಬೇಕು ಸೊ ಹಿಂಗಂದ್ರೆ ಈ ಎರಡು ಕಾಂಬಿನೇಷನ್ ಏನ್ ಬರಾಕತ್ತಿತ್ತು ಯಾವ್ಯಾವ್ದ್ರಿ 16 ಮತ್ತೆ 12 ಕಾಂಬಿನೇಷನ್ ಏನ್ ಬರಾಕತ್ತಲ್ಲ ಇದು ತಪ್ಪಾಗುತ್ತೆ ಇದು ನಮಗ ಬರಂಗಿಲ್ಲ ಸೊ ಏನ್ ಮಾಡೋಣ ಮತ್ತೆ ಚೇಂಜ್ ಮಾಡೋಣ ಯಾವ ರೀತಿ ಇವು ಮೂರನ್ನ ತಗೋರಿ 2 2 4 4 2 8 3 2 6 6 2 12 12 2 24 ಪ್ಲಸ್ 8 ಮಾಡಿದ್ರೆ 32 ಬರ್ತೈತಿ 24 ಮೈನಸ್ 8 ಮಾಡಿದ್ರೆ ಎಷ್ಟು ಬರ್ತೈತಿ 24 ಮೈನಸ್ 8 ಮಾಡಿದ್ರೆ 16 ಬರ್ತೈತಿ ಸೊ ಹಂಗಂದ್ರೆ ಇದನ್ನ ಯಾವ ರೀತಿ ಹೊಡಿಬಹುದು ಅಂತಂದ್ರೆ ಇದನ್ನ 24 8 ಅಂತ ಹೊಡಿಬಹುದು ಓಕೆ ಸೊ ಇಲ್ಲಿ ನಮಗ ಪ್ಲಸ್ 16 ಬರ್ಬೇಕಂದ್ರೆ ದೊಡ್ಡ ನಂಬರ್ ಇಂದ ಪ್ಲಸ್ ದಟ್ ಸಣ್ಣ ನಂಬರ್ ಇಂದ ಏನಿರ್ಬೇಕ್ರಿ ಮೈನಸ್ ಇರಬೇಕು ಇವೆರಡು ಇಂಟು ಮಾಡಿದ್ರೆ ಮೈನಸ್ 192 ಬರ್ತೈತಿ ಇವೆರಡು 24 ಮೈನಸ್ 8 ಮಾಡಿದ್ರೆ 16 ಬರ್ತೈತಿ ಸೊ ದಟ್ ಇದನ್ನ ನಾ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ಮಿಡಲ್ ಟರ್ಮ್ ನ ನಾವು ಯಾವ ರೀತಿ ಸ್ಪ್ಲಿಟ್ ಮಾಡಬಹುದು ಅಂತಂದ್ರೆ 24y ಮೈನಸ್ 8y ಮೈನಸ್ 192 ಇಸ್ ಈಕ್ವಲ್ ಟು 0 ಅಂತ ಸ್ಪ್ಲಿಟ್ ಮಾಡಬಹುದು ಇವೆರಡರೊಳಗೆ ಏನ್ ಕಾಮನ್ ತೆಗಿತೀವಿ y ಕಾಮನ್ ತೆಗಿತೀವಿ ಇಲ್ಲಿ ಏನು ಉಳಿದೈತಿ y ಪ್ಲಸ್ 24 ಬರ್ತೈತಿ ಇವೆರಡರೊಳಗೂ ಮೈನಸ್ 8 ಕಾಮನ್ ತೆಗಿತೀವಿ ಅಂತಂದ್ರೆ y 8 ಪ್ಲಸ್ 8 2 16 3 ಉಳಿತು 8 4 32 is equal to 0 ಇಲ್ಲಿ ಯಾಕೆ y plus 24 ಬರ್ತಂದ್ರೆ ಇಲ್ಲಿ obviously y plus 24 ಬಂದಿರ್ತೈತಿ ಓಕೆ ಇವೆರಡರೊಳಗೆ ಕಾಮನ್ ಏನ್ ತೆಗಿತೀವಿ y plus 24 ಕಾಮನ್ ತೆಗಿತೀವಿ ಇಲ್ಲಿ y plus 24 ಹೋದ್ರೆ ಇಲ್ಲಿ y ಬರ್ತದ
ಇಲ್ಲಿ -8 ಈಸ್ ಈಕ್ವಲ್ ಟು 0 ರೈಟ್. ಸೊ ಹಂಗಂದ್ರೆ ಇವೆರಡು ಗುಣಿಸಿದ್ರೆ 0 ಬರಾಕತೈತಿ ಅಂತಂದ್ರೆ ಒಂದು ಇದಾದ್ರೂ 0 ಆಗಿರ್ತೈತಿ, ಇಲ್ಲ ಅಂತಂದ್ರೆ ಇದಾದ್ರೂ 0 ಆಗಿರ್ತೈತಿ. 24 ರೈಟ್ ಸೈಡ್ ಹೋದ್ರೆ -24, -8 ರೈಟ್ ಸೈಡ್ ಹೋದ್ರೆ +8. ನಾವು ಎದ್ರ ಬಗ್ಗೆ ಮಾತಾಡ್ಲಿಕ್ಕತ್ತೀವ್ರಿ? ಲೆಂತ್ ಬಗ್ಗೆ ಮಾತಾಡಕತ್ತೀವಿ. ಓಕೆ, ಲೆಂತ್ ಬಗ್ಗೆ ಮಾತಾಡಕತ್ತೀವಿ ಅಂತಂದ್ರೆ ಲೆಂತ್ ನೆಗೆಟಿವ್ ಇರಂಗಿಲ್ಲ, ಇದ್ರೆ ಏನಾಗಿರ್ತೈತಿ ಅಂತಂದ್ರೆ ಪಾಸಿಟಿವ್ ಇರ್ತೈತಿ. ಓಕೆ ಸರಿ. y = 8 ಆಗಿರ್ತೈತಿ. ಆ ನಂತರ ಸೊ ನಮಗೆ y ವ್ಯಾಲ್ಯೂ 8 ಬಂದೈತಿ ಅಂದ್ರೆ x ವ್ಯಾಲ್ಯೂ ಕಂಡುಹಿಡಿಬಹುದು. ಯಾವ ರೀತಿ ರೀ? x = 16 + 8 ಇಲ್ಲ ಅದ ನೋಡ್ರಿ. ಓಕೆ, y = 16 + y ಅದ, y ಪ್ಲೇಸ್ ಒಳಗೆ 8 ಹಾಕೋಣ, ಇದೇನಾಗುತ್ತೆ 24 ಸೆಂಟಿಮೀಟರ್. ಓಕೆ, ದಟ್ ಸ್ಮಾಲ್ ಟ್ರಯಾಂಗಲ್ ಸೈಡ್ಸ್ ಏನಾಗಿರ್ತಾವ ಅಂದ್ರೆ 8 ಸೆಂಟಿಮೀಟರ್ ಆಗಿರ್ತಾವ. ಬಿಗ್ಗರ್ ಏನಂತಂದ್ರೆ ಬಿಗ್ಗರ್ ಸ್ಕ್ವೇರ್ ಸೈಡ್ಸ್ ಏನಾಗಿರ್ತಾವ ಅಂತಂದ್ರೆ 24 ಸೆಂಟಿಮೀಟರ್ ಆಗಿರ್ತಾವ. ಇದು 24 ಸೆಂಟಿಮೀಟರ್ ಇದ್ರೆ ಇದು 8 ಸೆಂಟಿಮೀಟರ್ ಆಗಿರ್ತೈತಿ. ಓಕೆ, ಲೆಕ್ಕ ಏನೋ ಮುಗೀತು, ಬಟ್ ಲೆಕ್ಕ ಕರೆಕ್ಟ್ ಅದನೋ ತಪ್ಪದನೋ ಅಂತಂದ್ರೆ ನಾವು ಚೆಕ್ ಮಾಡ್ಬೇಕಲ್ರಿ. ಚೆಕ್ ಮಾಡ್ಬೇಕಂದ್ರೆ ಏನ್ ಮಾಡೋಣ ಅಂತಂದ್ರೆ ಸಮ್ ಆಫ್ ಏರಿಯಾ 640 ಅದ. ಓಕೆ, ಸೊ ಇದ್ರ ಏರಿಯಾ ಅಂದ್ರೆ ಏನಾಗುತ್ತೆ 24 ಸ್ಕ್ವೇರ್ ಅಂದ್ರೆ 576 ಆಗುತ್ತೆ. ಇದ್ರ ಏರಿಯಾ ಏನಾಗುತ್ತೆ 64 ಆಗ್ತೈತಿ. 8 8 64 ಎರಡನ್ನು ಆಡ್ ಮಾಡಿದೀವಿ ಅಂತಂದ್ರೆ 6 + 4 10, 6 + 1 7, 7 + 7 14, 5 + 1 6, 640. ಇಲ್ಲಿ 640 ಐತಿ. ಇದು ಕರೆಕ್ಟ್ ಅದ. ಇದು ಕರೆಕ್ಟ್ ಅದನ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳೋಣ. ಏನಪ್ಪಾ ಅಂತಂದ್ರೆ ಇದ್ರದ್ದು ಪೆರಿಮೀಟರ್ ಅಂತಂದ್ರೆ ಎಷ್ಟು ಅದ ರೀ? 24. 4a ಅಂದ್ರೆ 4 × 24, 4 × 24 ಅಂದ್ರೆ ಎಷ್ಟು ಬರ್ತ್ರಿ? 96 ಬರ್ತೈತಿ. ಇದು 8 ಅದ, 4 ಟೈಮ್ಸ್ ಅಂತಂದ್ರೆ 8 4 32 ಬರ್ತೈತಿ. 6 - 2 ಅದರದ್ದು ಏನಪ್ಪಾ ಅಂತಂದ್ರೆ ಮೈನಸ್ ಮಾಡಿದ್ರೆ ಡಿಫ್ರೆನ್ಸ್ ಅಂತ ಹೇಳಕತ್ತಾರ. 6 - 2 4 ಬರ್ತೈತಿ. 9 - 3 6 ಬರ್ತೈತಿ. 64. ಸೊ ದಟ್ ಅದ 64 ಐತಿ. ಹಂಗಂದ್ರೆ ನಾವು ಮಾಡಿರುವಂತ ಲೆಕ್ಕ ಕರೆಕ್ಟ್ ಐತಿ. ಸರಿನಾ? ರೈಟ್. ಸೊ ಇದು ನಮ್ಮ 46th ಕ್ವಶನ್ ಆಗಿತ್ತು. ನಂತರ 47th ಕ್ವಶನ್, 47ನೇ ಪ್ರಶ್ನೆ ಏನದ ನೋಡ್ರಿ. The sum of the squares of two consecutive odd positive integers is 290. Find the integers. Okay, ಇಲ್ಲಿ integers ಬಗ್ಗೆ ಮಾತಾಡಕತ್ತಾರಿ. ಎಂತ integers ಅಂತಂದ್ರೆ sum of squares of two consecutive odd positive integers ಅಂತ ಹೇಳಕತ್ತಾರ. Okay, so let first integer be x. ಫಸ್ಟ್ ಇಂಟಿಜರ್ ಏನಾಗಿರ್ಲಿ ಅಂತಂದ್ರೆ x ಆಗಿರ್ಲಿ. ಹಂಗಂದ್ರೆ ಸೆಕೆಂಡ್ ಇಂಟಿಜರ್ ಏನಾಗುತ್ತೆ ಹೇಳ್ರಿ? ಓಕೆ, ಸೆಕೆಂಡ್ ಇಂಟಿಜರ್ ಏನಾಗುತ್ತೆ ಅಂತಂದ್ರೆ ಸೆಕೆಂಡ್ ಇಂಟಿಜರ್ ವಿಲ್ ಬಿ x + 2. ಯಾಕ್ರಿ? ಯಾಕಂದ್ರೆ ಅವ್ರು ಹೇಳಕತ್ತಿರೋದು 2 ಕಾನ್ಸಿಕ್ಯೂಟಿವ್ ಆಡ್ ಇಂಟಿಜರ್ಸ್ ಅಂತಂದ ಹೇಳಿ. ಸೊ ಆಡ್ ಪಾಸಿಟಿವ್ ಇಂಟಿಜರ್ಸ್ ಅಂತಂದ ಹೇಳಿ. ಓಕೆನಾ? ಸೊ ಆಡ್ ಅಂದ್ರೆ ಏನಾಗಿರ್ತೈತ್ರಿ? ಒಂದಕ್ಕೆ ಇನ್ನೊಂದಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಇದ್ದಿದ್ದು ಇನ್ನೊಂದು ಬರಬೇಕು ಅಂತಂದ್ರೆ ನಾವು 2ನ ಆಡ್ ಮಾಡ್ಬೇಕಾಗ್ತೈತಿ. ಓಕೆ, ಇದ್ರದ್ದು ಏನ್ ಹೇಳಕತ್ತಾರ್ರಿ? ಸಮ್ ಆಫ್ ಸ್ಕ್ವೇರ್ಸ್ ಆಫ್ 2 ಕಾನ್ಸಿಕ್ಯೂಟಿವ್ ಆಡ್ ಇಂಟಿಜರ್ಸ್. ಇದ್ರದ್ದು ಸ್ಕ್ವೇರ್ಸ್ ಏನಾಗಿರ್ತೈತಿ ಅಂತಂದ್ರೆ 290 ಆಗಿರ್ತೈತಿ ಅನ್ನಕತ್ತಾರ. ಹಂಗಂದ್ರೆ ಇದೇನಾಗತ್ರಿ x² + x + 2 ಸ್ಕ್ವೇರ್ ಏನಾಗೈತಿ ಅಂದ್ರೆ 290 ಆಗೈತಿ. ಹಂಗಂದ್ರ ಆ ಎರಡು ನಂಬರ್ ಏನಾಗಿರ್ತಾವ ಅಂತ ಕೇಳಕತ್ತಾರ. ರೈಟ್. ಸೊ ದಟ್ ಇದನ್ನ ಎಕ್ಸ್ಪಾಂಡ್ ಮಾಡ್ಕೊಳ್ಳೋಣ. ಏನಾಗತ್ರಿ x² ಇದು a + b ಹೋಲ್ ಸ್ಕ್ವೇರ್ ಫಾರ್ಮ್ ಆಗೈತ್ರಿ. ಅಂದ್ರೆ a² + 2ab 2 × x × 2 2 2 4 4 × x 4x + b² ಅಂದ್ರೆ ಏನಾಗುತ್ತೆ 4. 290 ಲೆಫ್ಟ್ ಗೆ ತಗೊಂಬರೋಣ. -290 = 0. ಓಕೆ, x² + x² ಅಂತಂದ್ರೆ 2x² + 4x 4 - 290 290 ಒಳಗೆ 4 ನ ಮೈನಸ್ ಮಾಡಿದ್ವಿ ಅಂದ್ರೆ 286 ಬರ್ತ್ರಿ. ದೊಡ್ಡ ನಂಬರ್ ಇಂದ ಮೈನಸ್ ಐತಿ, ಹಂಗಾಗಿ ಇದರಿಂದ ಮೈನಸ್ ಬರ್ತೈತಿ. = 0. ಓಕೆ, ನಂಬರ್ಸ್ ದೊಡ್ಡ ಅದಾವು. ಸಾಂದ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ದಟ್ ಇದು ಇಷ್ಟು ನಂಬರ್ ಒಂದೇ ನಂಬರ್ ಲಿಂದ ಡಿವೈಡ್ ಆಗ್ತಾವ ಅಂದ್ರೆ 2 ಲಿಂದ ಡಿವೈಡ್ ಆಗ್ತಾವ್ರಿ. ಇದನ್ನ 2 ಲಿಂದ ಡಿವೈಡ್ ಮಾಡೋಣ ಅಂತ. ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಸೊ ಇದನ್ನ ಫಸ್ಟ್ 2 ಲಿಂದ ಡಿವೈಡ್ ಮಾಡಿದ್ರೆ 2 2 ಕ್ಯಾನ್ಸಲ್ ಆಗಿ ಇಲ್ಲಿ ಏನು ಉಳಿತೈತಿ ಅಂದ್ರೆ x² ಉಳಿತೈತಿ. ಇದಕ್ಕೆ 2 ಲಿಂದ ಡಿವೈಡ್ ಮಾಡಿದ್ರೆ 2x ಬರ್ತೈತಿ. ಇದಕ್ಕೆ 2 ಲಿಂದ ಡಿವೈಡ್ ಮಾಡಿದ್ರೆ 2 1 2 4 2 3 = 0. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನ್ರಿ? x² ಕೋಎಫಿಷಿಯಂಟ್ 1 ಇವೆರಡನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಮಲ್ಟಿಪ್ಲೈ ಮಾಡ್ತೀವಿ. 1 ಮತ್ತೆ -143 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? -143 ಬರ್ತೈತಿ. ಅಂದ್ರೆ ಇಂಟು ಮಾಡಿದ್ರೆ -143 ಬರಬೇಕು. ಪ್ಲಸ್ ಆರ್ ಮೈನಸ್ ಕೂಡಿಸಿದ್ರೆ ಅಥವಾ ಕಳೆದ್ರೆ ಏನಪ್ಪಾ ಅಂದ್ರೆ ಮಿಡಲ್ ಟರ್ಮ್ ಬರಬೇಕು. ಅದು ಏನಪ್ಪಾ ಅಂದ್ರೆ 2.
ಅವ್ ಎರಡು ನಂಬರ್ ಹೇಳಂತಂದ್ರೆ ಸಡನ್ ಆಗಿ ಹೆಂಗ್ ಹೇಳಕ್ಕಾಗತ್ರಿ? ಸೊ ಅದ್ರ ಸಂಬಂಧ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ 143 ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಲಿಂದ ಡಿವೈಡ್ ಮಾಡ್ತೀವಿ. ಓಕೆ, ಸೊ 143 ಎದರಿಂದ ಡಿವೈಡ್ ಆಗ್ತದ್ರಿ? ದಟ್ 2 3 3 ಲಿಂದ ಡಿವೈಡ್ ಆಗ್ತದ ನೋಡ್ರಿ. 4 + 3 3 7 7 + 1 8 3 ಲಿಂದ ಡಿವೈಡ್ ಆಗಲ್ಲ. 4 ಲಿಂದ ಆಗಲ್ಲ, 5 ಇಲ್ಲ, 6 ಇಲ್ಲ, 7 ಲಿಂದ ಆಗತ್ತಾ? ಇಲ್ಲ ರೀ. 7 2 14 3 ನಮಗೆ ಉಳಿತೈತಿ. ಓಕೆನಾ? 7 ಲಿಂದ ಬರಲ್ಲ, 8 9 ಇಲ್ಲ, 10 ಇಲ್ಲ, 11 ಲಿಂದ ಬರ್ತದ ಅಂತಂದ್ರೆ 3 + 1 4 ಮಿಡಲ್ 4 ಅದ್ರಿ. 4 - 4 ಮಾಡಿದ್ರೆ 0 ಬರ್ತದ, ಅಂದ್ರೆ ಇದು 11 ಲಿಂದ ಡಿವೈಡ್ ಆಗ್ತೈತಿ. 11 1 11 3 ಉಳಿತು, 33 ಆಯ್ತು. 11 3 33, ಸೊ 31 13. ಸಿಂಪಲ್ ರೀ. ಎರಡು ನಂಬರ್ ಬಂದವು, ಪ್ರಾಬ್ಲಮ್ ಇಲ್ಲ ಏನ್ರಿ. ಇವ್ನ ಯಾವ ರೀತಿ ಡಿವೈಡ್ ಮಾಡ್ಬೋದು ಅಂದ್ರೆ 13 ಮತ್ತೆ 11 ಅಂತ ಡಿವೈಡ್ ಮಾಡ್ಬೋದು. 13 11 143 ಬರ್ತೈತಿ. 13 ಒಳಗ 2 ಮೈನಸ್ ಮಾಡಿದ್ವಿ ಅಂದ್ರೆ, ಸಾರಿ 11 ಮೈನಸ್ ಮಾಡಿದ್ರೆ 2 ಬರ್ತೈತಿ. ಸೊ ಇಲ್ಲಿ ಪ್ಲಸ್ ಬರಬೇಕು ಅಂದ್ರೆ ದೊಡ್ಡ ನಂಬರ್ ಇಂದ ಪ್ಲಸ್ ಇರ್ತೈತಿ, ಸಣ್ಣ ನಂಬರ್ ಇಂದ ಮೈನಸ್ ಬರ್ತೈತಿ. ಎರಡು ಮಲ್ಟಿಪ್ಲೈ ಮಾಡಿದ್ರೆ -143 ಬರ್ತೈತಿ. 13 ಒಳಗೆ 11 ಹೋದ್ರೆ 2 ಬರ್ತೈತಿ. ಓಕೆನಾ? ಹಂಗಂದ್ರೆ ಇದನ್ನ ಏನ್ ಮಾಡ್ತೀರಿ? x² + 2x ಅಂದ್ರೆ ಏನ್ ಬರ್ತೀರಿ? 13x - 11x - 143 = 0. ಓಕೆ, ಇವೆರಡು ಏನ್ ಕಾಮನ್ ತೆಗಿತೀರಿ? x ಕಾಮನ್ ತೆಗಿತೀವಿ. ಇಲ್ಲಿ ಏನು ಉಳಿತೈತ್ರಿ? x ಉಳಿತೈತಿ. ಇಲ್ಲಿ x ಹೊರಗಡೆ ಬಂದ್ರೆ 13 ಇಲ್ಲಿ ಬರ್ತದ. ಸೊ -11 ಹೊರಗಡೆ ತೆಗೆದ್ವಿ ಅಂದ್ರೆ ಇಲ್ಲಿ ಏನ್ ಬರ್ತೈತಿ? x ಬರ್ತೈತಿ. ಓಕೆ, ಸೊ ಇಲ್ಲಿ ಏನ್ ಬರ್ತೈತಿ ಅಂತಂದ್ರೆ ಪ್ಲಸ್ 11 ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 143 ಬರ್ತೈತಿ ಅಂದ್ರೆ, ಸಾರಿ 13 ಲಿಂದ ಮಲ್ಟಿಪ್ಲೈ ಮಾಡಿದ್ರೆ ಬರ್ತೈತಿ = 0. ಇದನ್ನ ಒಂದ್ಸರಿ ಬರ್ತದೆ ಇಲ್ಲ ಚೆಕ್ ಮಾಡ್ರಿ. 11 × x - 11x -11 × +13 ಅಂದ್ರೆ -143 ಬರುತ್ತೆ. ಓಕೆ, ಇವೆರಡರು ಏನ್ ಕಾಮನ್ ತೆಗಿಯೋಣ? x + 13 ಕಾಮನ್ ತೆಗಿತೀವಿ. ಇಲ್ಲಿ x + 13 ಹೊರಗಡೆ ಹೋದ್ರೆ ಇಲ್ಲಿ ಏನು ಉಳಿತೈತಿ? x ಉಳಿತೈತಿ. ಇಲ್ಲಿ -11 ಉಳಿತೈತಿ = 0. x +13 ಬಲಗಡೆ ಹೋದ್ರೆ -13 ಆಗ್ತೈತಿ. 11 ಬಲಗಡೆ ಹೋದ್ರೆ +11 ಆಗ್ತೈತಿ. ಓಕೆ, ಸೊ ಅವ್ರು ಹೇಳಿದ್ದೇನಪ್ಪಾ ಅಂದ್ರೆ ಪಾಸಿಟಿವ್ ಇಂಟಿಜರ್ಸ್ ಅಂತಂದ ಹೇಳಿ. ಸೊ ಇದು ನೆಗೆಟಿವ್ ಅದ ಹೋಗುತ್ತೆ. ಆ ನಂಬರ್ ಫಸ್ಟ್ ನಂಬರ್ ಏನಾಗಿರ್ತೈತಿ ಅಂತಂದ್ರೆ 11 ಆಗಿರ್ತೈತಿ. ಓಕೆ, those numbers are first one 11 ರೀ, ಸೆಕೆಂಡ್ ಒನ್ ರೀ 11 + 2 13. ಸೆಕೆಂಡ್ ನಂಬರ್ ಏನಾಗಿರ್ತೈತಿ ಅಂದ್ರೆ 13 ಆಗಿರ್ತೈತಿ. ಸರಿ, ನಮ್ಮ ಪ್ರಾಬ್ಲಮ್ ಮುಗಿದ ಬಳಿಕ ಒಂದ್ಸರಿ ಇದನ್ನ ವೆರಿಫೈ ಮಾಡೋಣ, ಕರೆಕ್ಟ್ ಅದ ಇಲ್ಲ ಅಥವಾ ತಪ್ಪದ ಅಂತ ಹೇಳಿ. ಈಗ ಎರಡರದ್ದು ಸ್ಕ್ವೇರ್ ನ ನಾವು ಸಮ್ ಮಾಡಿದ್ವಿ ಅಂದ್ರೆ 290 ಬರುತ್ತೆ ಅಂತ ಹೇಳಕತ್ತಾರ. ಹಂಗಂದ್ರೆ 11 ಸ್ಕ್ವೇರ್ 121, 13 ಸ್ಕ್ವೇರ್ 169, ಎರಡೂನು ಆಡ್ ಮಾಡಿದ್ವಿ ಅಂದ್ರೆ 9 + 1 10, 6 8 1 9, ಇದು 2 ಬರ್ತೈತಿ 290. ಸೊ ನಮ್ಮ ಆನ್ಸರ್ ಏನೈತಿ ಅಂತಂದ್ರೆ ರೈಟ್ ಆಗಿರ್ತೈತಿ. ಓಕೆನಾ? ರೈಟ್. ಸೊ ಇದು 46 ಮತ್ತೆ 47 ಕ್ವಶನ್ ಆಗಿದ್ದು. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. 48 ಕ್ವಶನ್ ಲಿಂದ ಕಂಟಿನ್ಯೂ ಮಾಡೋಣ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. 48th ಕ್ವಶನ್. ಏಜ್ ಆಫ್ ಮದರ್ ಈಸ್ ಟ್ವೈಸ್ ದ ಸ್ಕ್ವೇರ್ ಆಫ್ ಏಜ್ ಆಫ್ ಹರ್ ಸನ್. ಆಫ್ಟರ್ 8 years mother's age will be 4 years more than the thrice the age of her son. Find their present ages. ಓಕೆ, ಅವ್ರ ಪ್ರೆಸೆಂಟ್ ಏಜಸ್ ಅನ್ನ ಫೈಂಡ್ ಮಾಡೋದ್ರಿ. ಸೊ ದಟ್ ಇಲ್ಲಿಂದ ನಾನು ಲೆಕ್ಕ ಸ್ಟಾರ್ಟ್ ಮಾಡ್ಕೋತೀನಿ. ಸೊ ಮೊದಲು ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಯಾರು? ಸಣ್ಣ ಮದರ ಅಂತಂದ್ರೆ ಸನ್ಸ್ ಏಜ್ ನಮಗೆ ಇಂಪಾರ್ಟೆಂಟ್ ರೀ. ಅದ್ರ ಸಂಬಂಧ ಫಸ್ಟ್ ಸನ್ ಬರ್ಕೊಳ್ಳೋಣ. ಆ ನಂತರ ಇದು ಏನಾಗಿರ್ಲಿ ಅಂತಂದ್ರೆ ದಟ್ ಮದರ್. ಓಕೆ, ಮೊದ್ಲು ಏನಪ್ಪಾ ಅಂತಂದ್ರೆ ಅವ್ರ ಪ್ರೆಸೆಂಟ್ ಏಜಸ್ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಸನ್ ಪ್ರೆಸೆಂಟ್ ಏಜ್ ಎಕ್ಸ್ ಆಗಿರ್ಲಿ, ಮದರ್ಸ್ y ಆಗಿರ್ಲಿ. ಆ ನಂತರ ಒಂದು ಇದ್ರೊಳಗೆ ಏನ್ ಮಾಡಿದಾರ ಅಂತಂದ್ರ ಆಫ್ಟರ್ 8 years ಅನ್ನುವಂಥದ್ದನ್ನ ಕೊಟ್ಟಿದಾರ. ಸೊ ಹಿಂಗಾಗಿ ಏನ್ ಮಾಡೋಣ ಅಂತಂದ್ರ ಆಫ್ಟರ್ 8 years ಅವ್ರಿಬ್ರು ಏಜಸ್ ಏನಾಗಿರ್ತಾವ ಅಂತ ನೋಡೋಣ. ಸನ್ ಏಜ್ ಎಕ್ಸ್ ಆಗಿತ್ತು ಅಂದ್ರೆ ಆಫ್ಟರ್ 8 years ಏನಾಗತ್ರಿ? x + 8 ಆಗ್ತತಿ. ಓಕೆ, ಸೊ ಮದರ್ಸ್ ಏಜ್ y ಆಗಿತ್ತು ಅಂತಂದ್ರೆ ಆಫ್ಟರ್ 8 years ಏನಾಗುತ್ತಂದ್ರೆ y + 8 ಆಗ್ತತಿ. ರೈಟ್. ಸೊ ದಟ್ ಇದಕ್ಕೊಂದು ಬಾಕ್ಸ್ ಹಾಕೊಳ್ರಿ. ದಟ್ ಸಪರೇಟ್ ಆಗಿ ನಮ್ಗೆ ಎಲ್ಲಾನು ಏನಪ್ಪಾ ಅಂದ್ರೆ ಡಾಟಾ ಕರೆಕ್ಟ್ ಆಗಿ ಸಿಗ್ತತಿ. ಓಕೆ, ರೈಟ್. ಇದಾದ ನಂತರ ಇನ್ನೊಂದ್ಸರಿ ಪ್ರಶ್ನೆಯನ್ನ ಓದ್ಕೊಡ್ರಿ. ಸ್ಟೇಟ್ಮೆಂಟ್ ಏನ್ ಕೊಟ್ಟಿರ್ತಾರ ಅದನ್ನ ನಾವೇನಪ್ಪಾ ಅಂದ್ರೆ ಮ್ಯಾಥಮೆಟಿಕಲಿ ಬರ್ಕೊಳ್ಳಿ ಅಂತ. ಸೊ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದಾರೆ? ಒಂದೇದ್ದು ಏಜ್ ಆಫ್ ಮದರ್ ಈಸ್. ಏಜ್ ಆಫ್ ಮದರ್ ಎಷ್ಟದ್ರಿ? ಪ್ರೆಸೆಂಟ್ ಗೆ ಮಾತಾಡೋದಾಯ್ತು ಅಂತಂದ್ರೆ y ಐತಿ. ಏಜ್ ಆಫ್ ಮದರ್ ಈಸ್ ಟ್ವೈಸ್ ದ ಸ್ಕ್ವೇರ್ ಆಫ್ ಏಜ್ ಆಫ್ ಹರ್ ಸನ್. ಟ್ವೈಸ್ ದ ಸ್ಕ್ವೇರ್ ಆಫ್ ಹರ್ ಸನ್ಸ್ ಪ್ರೆಸೆಂಟ್ ಏಜ್.
ಓಕೆ ಸೊ ಈಗ ಪ್ರೆಸೆಂಟ್ ಏಜ್ ಎಕ್ಸ್ ಅದ ಅದ್ರ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಆಯ್ತು, ಅದ್ರದ್ದು ಪ್ರೈಸ್ ಅದ ಅಂದ್ರೆ ಇಂಟು 2 ಮಾಡ್ಕೋತೀವಿ. ಆಗ್ಬೋದಾ? ನಂತರ ಆಫ್ಟರ್ 8 ಇಯರ್ಸ್ 8 ವರ್ಷಗಳ ಆದ ನಂತರ ಆಫ್ಟರ್ 8 ಇಯರ್ಸ್ ಓಕೆ 8 ವರ್ಷ ಆದ ನಂತರ ಏನದ್ರಿ ಮದರ್ಸ್ ಏಜ್ ವಿಲ್ ಬಿ ಮದರ್ಸ್ ಏಜ್ ಎಷ್ಟದ್ರಿ ಆಫ್ಟರ್ 8 ಇಯರ್ಸ್ y plus 8 ಐತಿ ಮದರ್ಸ್ ಏಜ್ ವಿಲ್ ಬಿ 4 years more than the thrice the age of person. ಅವನ ಮಗನ ವಯಸ್ಸಿನ 3ರಷ್ಟಕ್ಕಿಂತ 4 ಹೆಚ್ಚಿಗೆ ಐತಿ. ಇಲ್ಲಿ 8 ವರ್ಷಗಳ ನಂತರ ಅಂತಂದಿದ್ದಕ್ಕ ನಾವ್ ಏನ್ ಮಾಡ್ತೀವಿ ಅಂದ್ರ ಇವ್ ಎರಡನ್ನು ತಗೋತೇವಿ. ಇಲ್ಲಿ ಪ್ರೆಸೆಂಟ್ ಏಜ್ ಅನ್ನ ತಗೊಂಡೇವಿ, ಇಲ್ಲಿ 8 ವರ್ಷದ ನಂತರದ ಏಜ್ ಅನ್ನ ಕನ್ಸಿಡರ್ ಮಾಡಿದೀವಿ. ಓಕೆನಾ? ರೈಟ್. ಈಗ ನಮ್ಗೆ 2 ಇಕ್ವೇಶನ್ ಬಂದ್ವು. ಈಗ ಏನ್ ಮಾಡ್ರಿ ಅಂತಂತಂದ್ರ ಈ 2 ಇಕ್ವೇಶನ್ ಒಳಗ 2 ವೇರಿಯೇಬಲ್ ಅದಾವು. ನಮ್ಗೆ ಒಂದೇ ವೇರಿಯೇಬಲ್ ಬರೋ ತರ ಮಾಡ್ಕೊಂಡ್ರಿ ಅಂದ್ರೆ ನಮ್ ಲೆಕ್ಕ ಮುಗಿದಾಗೆ. ಓಕೆ, ಇಲ್ಲಿ y plus 8 equal to ಇದದಲ್ರಿ, ಇದನ್ನ ಸಾಲ್ವ್ ಮಾಡಿ y equal to ಬರ್ಕೊಳ್ಳೋಣ. ಆ ನಂತರ ಅವೆರಡನ್ನು ಈಕ್ವೇಟ್ ಮಾಡಿದ್ವಿ ಅಂದ್ರೆ ನಮ್ಗೆ ಆನ್ಸರ್ ಸಿಕ್ಕಿರ್ತೈತಿ. ಓಕೆ, ಪ್ಲಸ್ 8 ಬಲಗಡೆ ಹೋಗ್ಲಿ, ಅದಕ್ಕಿಂತ ಮುಂಚೆ ಇದನ್ನ ನಾವು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 3 into x 3x plus 3 8 24 plus 4 8 ಬಲಗಡೆ ಹೋದ್ರೆ ಏನಾಗುತ್ತೆ -8 ಆಗುತ್ತೆ. ಅಂದ್ರೆ y is equal to ಏನಾಗುತ್ತೆ 3x 24 plus 4 28 minus 8 ಅಂದ್ರೆ ಏನಾಗುತ್ತೆ 20 ಆಗ್ತತಿ. 3x plus 20 ಇದು ದಟ್ ಒಂದನೇ ಇಕ್ವೇಶನ್ ಆಗ್ಲಿ, ಇದು ಎರಡನೇ ಇಕ್ವೇಶನ್ ಆಗಿರ್ಲಿ. ರೈಟ್. ಸೊ ಇಲ್ಲೂ y equal to ಐತಿ, ಇಲ್ಲೂ y equal to ಐತಿ. ಹಂಗಂದ್ರೆ ಫ್ರಮ್ ಇಕ್ವೇಶನ್ಸ್ 1 and 2 ಈ ಎರಡು ಇಕ್ವೇಶನ್ಸ್ ಇಂದ ನಾವೇನ್ ಬರಿಬಹುದು ಅಂತಂದ್ರೆ 2x square is equal to 3x plus 20 ಇವೆರಡು ಎಡಗಡೆ ತಗೊಂಬರೋಣ. ಅಂದ್ರೆ ಇದೇನಾಗುತ್ತೆ 2x ಸ್ಕ್ವೇರ್ 3x ಎಡಗಡೆ ಬಂದ್ರೆ -3x ಆಗುತ್ತೆ, ಪ್ಲಸ್ 20 ಎಡಗಡೆ ಹೋದ್ರೆ -20 ಆಗುತ್ತೆ, ಇಸ್ ಈಕ್ವಲ್ ಟು 0. ಸರಿನಾ? ರೈಟ್. ಈಗ ದಟ್ ಈ ಕೋಎಫಿಷಿಯಂಟ್ x ಸ್ಕ್ವೇರ್ ಕೋಎಫಿಷಿಯಂಟ್ ಮತ್ತೆ ಈ 20 ನಾವೇನ್ ಮಾಡ್ತೀವಿ ಅಂದ್ರೆ ಇಂಟು ಮಾಡ್ತೀವಿ. ಅದಕ್ಕೂ ಮುಂಚೆ ಇದನ್ನ ಏನಾದ್ರೂ ಸಾನ್ ಮಾಡ್ಲಿಕ್ಕೆ ಬರ್ತದ ಅಂತ ನೋಡಿದ್ರೆ ಮಾಡ್ಲಿಕ್ಕೆ ಬರಲ್ಲ ರೀ, ಯಾಕಂದ್ರೆ ಇವು 3 ನಂಬರ್ ಒಂದೇ ನಂಬರ್ ಲಿಂದ ಡಿವೈಡ್ ಆಗುದಿಲ್ಲ. ಓಕೆ, 20 into 2 ಮಾಡಿದ್ರಿ ಅಂದ್ರೆ ಏನ್ ಬರ್ತೈತ್ರಿ 40 ಬರ್ತೈತಿ, -40 ಬರ್ತೈತಿ. ಯಾಕಂದ್ರೆ ಇಲ್ಲಿ ಹಿಂದ್ ಮೈನಸ್ ಐತ್ರಿ, ಚಿಹ್ನೆ ಸಮೇತ ತಗೊಳ್ರಿ, ಚಿಹ್ನೆಗೆ ಕರೆಕ್ಟ್ ಆಗಿ ವ್ಯಾಲ್ಯೂ ಕೊಡ್ರಿ, ಇಲ್ಲ ಅಂದ್ರೆ ನಾವು ಮಾಡುವಂತ ಲೆಕ್ಕ ತಪ್ಪಾಗ್ತೈತಿ. ಚಿಹ್ನೆ ಬಗ್ಗೆ ಬಹಳ ಹುಷಾರಾಗಿರ್ರಿ. ಓಕೆನಾ? ರೈಟ್. ಸೊ -20 into 2 -40 ನಮಗ ಮಲ್ಟಿಪ್ಲೈ ಮಾಡಿದ್ರೆ -40 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ವಿ ಅಂದ್ರೆ ಮಿಡಲ್ ಟರ್ಮ್ ಎಷ್ಟೈತ್ರಿ ಇಲ್ಲಿ -3 ಐತಿ, ಇದು ನಮಗ -3 ಬರಬೇಕು. ಹಾಗಾದ್ರೆ ಅವು ಎರಡು ನಂಬರ್ ಯಾವಪ್ಪ ಅಂತಂದ್ರೆ ದಟ್ ಸೈನ್ ಬಗ್ಗೆ ಸ್ವಲ್ಪ ಇದನ್ನ ಕೈ ಬಿಡ್ರಿ. ಇಂಟು ಮಾಡಿದ್ರೆ 40 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 3 ಬರಬೇಕು. ಆ ನಂತರ ಸೈನ್ ಬಗ್ಗೆ ಅದನ್ನ ನಾವು ವಿಚಾರ ಮಾಡೋಣ ಅಂತ. ಓಕೆ, ಅಂತ ನಂಬರ್ ಯಾವಪ್ಪ ಅಂತಂದ್ರೆ 8 5s are 40. ಓಕೆ, ನಮಗೆ ಇಲ್ಲಿ -3 ಬರ್ಬೇಕಂದ್ರೆ ದೊಡ್ಡ ನಂಬರ್ ಇಂದ ಮೈನಸ್ ಇರಲಿ, ಸಣ್ಣ ನಂಬರ್ ಇಂದ ಪ್ಲಸ್ ಇರಲಿ. ಓಕೆ, -8 into 5 ಮಾಡಿದ್ರೆ -40 ಬರ್ತೈತಿ, -8 into +5 ಮಾಡಿದ್ರೆ -3 ಬರ್ತೈತಿ. ಓಕೆನಾ? ಸೊ ಹಂಗಂದ್ರೆ ಇದನ್ನ ಯಾವ ರೀತಿ ಡಿವೈಡ್ ಮಾಡಂದ್ರಿ 2x ಸ್ಕ್ವೇರ್ -8x plus 5x minus 20 is equal to 0. ಓಕೆ, ಇವೆರಡರೊಳಗೂ ಏನ್ ಕಾಮನ್ ತೆಗಿಲಿಕ್ಕೆ ಬರ್ತಂದ್ರೆ 2x ಕಾಮನ್ ತೆಗಿಯಕ್ಕೆ ಬರ್ತೈತ್ರಿ. 2x ಕಾಮನ್ ತೆಗೆದ್ರೆ ಇಲ್ಲಿ x ಉಳಿತೈತಿ, ಮೈನಸ್ 2 ಎಷ್ಟಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 8 ಬರ್ತೈತಿ, 4 ಲಿಂದ ಮಲ್ಟಿಪ್ಲೈ ಮಾಡಿದ್ರೆ 8 ಬರ್ತೈತಿ. ಇವೆರಡರೊಳಗೆ ಏನ್ ಕಾಮನ್ ತೆಗಿಬಹುದು 5 ಮತ್ತೆ 20 5 ಟೇಬಲ್ ನೇ ಬರ್ತಾವು. ಸೊ 5 ಲಿಂದ 5 ಕಾಮನ್ ತೆಗೆಯೋಣ, ಇಲ್ಲಿ ಏನ್ ಬರ್ತೈತಿ x ಬರ್ತೈತಿ. x ಗೆ 5 ಲಿಂದ 5 ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 20 ಬರುತ್ತೆ, 5 4s 20 is equal to 0. ಇವೆರಡರೊಳಗೂ ಏನ್ ಕಾಮನ್ ತೆಗಿಬಹುದು ಅಂದ್ರೆ x - 4 ಕಾಮನ್ ತೆಗಿಬಹುದು. ಇಲ್ಲಿ x - 4 ಹೋದ್ರೆ ಇಲ್ಲಿ ಏನು ಉಳಿತೈತ್ರಿ 2x plus 5 is equal to 0. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 0 ಬರಾಕತೈತಿ. ಹಂಗಂದ್ರೆ x - 4 equal to 0 ಆಗಿರ್ತೈತಿ, ಅಥವಾ 2x plus 5 is equal to 0 ಆಗಿರ್ತೈತಿ. -4 ಬಲಗಡೆ ಹೋದ್ರೆ ಏನಾಗುತ್ತೆ +4 ಆಗ್ತೈತಿ, ಇಲ್ಲಿ +5 ಬಲಗಡೆ ಹೋದ್ರೆ -5 ಆಗ್ತೈತಿ, 2 ಬಲಗಡೆ ಹೋದ್ರೆ ಡಿವೈಡೆಡ್ ಬೈ 2 ಆಗ್ತೈತಿ. ಈಗ ನಾವು ಏಜ್ ಹೇಳ್ಬೇಕಂದ್ರೆ ಪಾಸಿಟಿವ್ ಆಗಿರ್ಬೇಕು, ಇಲ್ಲಿ ನೆಗೆಟಿವ್ ಆಗದ, ಸೊ ಇದು ಬರಲ್ಲ, ಉತ್ತರ ಇದು ಬಂದಿರ್ತೈತಿ. ಹಾಗಾದ್ರೆ ಅವರ ಮಗನ ವಯಸ್ಸು ಸನ್ಸ್ ಏಜ್ ಈಸ್ 4 years. ಆ ನಂತರ ಮದರ್ಸ್ ಏಜ್ ಎಷ್ಟಾಗಿರ್ತೈತಿ ಅಂತಂದ್ರೆ ಮದರ್ಸ್ ಏಜ್ ಪರ್ಸೆಂಟೇಜ್ ಎಷ್ಟು ಅಂತ ತಗೊಂಡೇವ್ರಿ y ಅಂತ ತಗೊಂಡಿದೀವಿ. ಅಂದ್ರೆ ಇದೇನಾಗಿರ್ತೈತಿ 2x ಸ್ಕ್ವೇರ್ ಗೆ ಸಮ ಆಗೈತಿ. ಓಕೆ, ಇಲ್ಲಿ ನಾವು 4 ಹಾಕಿದ್ವಿ ಅಂತಂದ್ರೆ 4 ಸ್ಕ್ವೇರ್ ಅಂದ್ರೆ 16 ಬರ್ತೈತಿ. 16 2s
32 years ಆಗಿರ್ತೈತಿ. ಓಕೆನಾ? ರೈಟ್. ಇದು ನಮ್ಗ ದಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಇದು ಕರೆಕ್ಟ್ ಅದನ ತಪ್ಪದನ ಅಂತಂದ್ರೆ ಒಂದ್ಸಾರಿ ಇದನ್ನ ಚೆಕ್ ಮಾಡೋಣ. ಈಗ ದಟ್ ರೈಟ್. ಸೊ ಈಗೇನಂತಂದ್ರೆ ದಟ್ ಇದ್ರದ್ದು ಮಗನ ವಯಸ್ಸಿಂದ ಸ್ಕ್ವೇರ್ ಮಾಡಿ ಇಂಟು 2 ಮಾಡಿದ್ವಿ ಅಂದ್ರೆ ನಮ್ಗೆ ಏನ್ ಬರ್ತ್ರಿ? 4 ಬರ್ತದ. ಓಕೆ ಓಕೆ ರೈಟ್. ಎಕ್ಸ್ ಸ್ಕ್ವೇರ್ ಅದ, ಇಲ್ಲಿ 4 ಸ್ಕ್ವೇರ್ ಮಾಡಿದ್ವಿ ಅಂದ್ರೆ 16 ಬರ್ತೈತಿ. ಇಂಟು 2 ಮಾಡಿದ್ರೆ ನಮ್ಗೆ ಏನ್ ಬರ್ತೈತಿ ಅಂತಂದ್ರೆ 32 ಬರ್ತೈತಿ. ಓಕೆ, ಅದು 32 ಏನಪ್ಪಾ ಅಂದ್ರೆ ಈಕ್ವಲ್ ಆಗೈತಿ. ಅದಾದ ನಂತರ ಮತ್ತೆ ಇನ್ನೊಂದು ಏನ್ ಕಂಡೀಷನ್ ಕೊಟ್ಟಾರ್ರಿ? ಆಫ್ಟರ್ 8 years, 8 ವರ್ಷ ಆದ ನಂತರ, 8 ವರ್ಷ ಆದ ನಂತರ ಇಲ್ಲಿ 4 ಅದ, ಇದು 32 ಅದ. ಇಲ್ಲಿ 8 ವರ್ಷ ಆದ ನಂತರ ಏನಾಗತ್ರಿ? ಇವ್ರದ್ದು ವಯಸ್ಸು 12 ಆಗ್ತತಿ. ಇವ್ರದ್ದು 8 ವರ್ಷ ಆದ ನಂತರ ಇವ್ರದ್ದು ಏನಾಗತ್ತಪ್ಪ ಅಂದ್ರ 40 ಆಗತ್ತ. ಅದು ಇಲ್ಲಿ ಕರೆಕ್ಟ್ ಆಗಿ ಹೊಂದುತ್ತಾ ಇಲ್ಲ ನೋಡ್ರಿ. ಓಕೆ, ಇದೇನದ ಅಂದ್ರೆ ಇದು 40 ಅದ. ಇದ್ರ 3 ಟೈಮ್ಸ್ 12 ಮೂರ್ಲೆ 36. ಓಕೆ, ಇಲ್ಲಿ ಬೇಡ, ಇಲ್ಲಿ ಸಪರೇಟ್ ಆಗಿ ಬರುತ್ತೆ. 40 ಇಸ್ ಈಕ್ವಲ್ ಟು ಇದ್ರ 3 ಟೈಮ್ಸ್ ಅಂತಂದ್ರೆ 12 ಮೂರ್ಲೆ 36 ಪ್ಲಸ್ 4 ಇಸ್ ಈಕ್ವಲ್ ಟು 40. ಎರಡು ಕಡೆ 40 ಬರಾಕತೈತಿ. ಹಂಗಂದ್ರೆ ನಾವು ಮಾಡಿರುವಂತ ಆನ್ಸರ್ಸ್ ಏನದ ಅಂದ್ರೆ ಕರೆಕ್ಟ್ ಅದು ಆಗ್ಬೋದಾ? ರೈಟ್. ಇದು ನಮ್ಮ 48th ಕ್ವಶನ್ ಆಗಿತ್ತು. ನಂತರ 49th ಕ್ವಶನ್, 49ನೆಯ ಪ್ರಶ್ನೆ ಏನಂದ ನೋಡ್ರಿ. ದ ಡಿಫರೆನ್ಸ್ ಬಿಟ್ವೀನ್ ದ altitude and base of a right angled triangle is 5 cm. If the area of the triangle is 150 cm square, then find the base and altitude of the triangle. Okay, so ಯಾವ ಟ್ರಯಾಂಗಲ್ ಬಗ್ಗೆ ಹೇಳ್ತಾ ಇದಾರು ಅಂತ ಹೇಳಕತ್ತಾರ ಅಂತಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಬಗ್ಗೆ ಹೇಳಕತ್ತಾರ. ಸೊ ಬೇಸ್ ಎಕ್ಸ್ ಆಗಿರ್ಲಿ, ಅಲ್ಟಿಟ್ಯೂಡ್ ಏನಾಗಿರ್ಲಿ ಅಂತಂದ್ರೆ y ಆಗಿರ್ಲಿ. ರೈಟ್. ಸೊ ದಿಸ್ ಇಸ್ ದ ರೈಟ್ ಆಂಗಲ್ ಟ್ರಯಾಂಗಲ್. ಬೇಸ್ ಎಕ್ಸ್ ಅದ, altitude y ಅದ. ರೈಟ್, ನಾನು ಇಲ್ಲಿ ಬರ್ಕೊಂಡ್ಬಿಡ್ತೇನೆ ರೀ. ಲೆಟ್ ಬೇಸ್ ಬಿ ಎಕ್ಸ್, altitude ಬಿ y. ಓಕೆ, ಸೊ ದಟ್ ಇದು ಎಕ್ಸ್ ಆಗಿರ್ಲಿ, ಇದು y ಆಗಿರ್ಲಿ. ಆನಂತರ ಇನ್ನೊಂದು ರಿಲೇಷನ್, ಇವು ಎರಡರ ನಡುವೆ ರಿಲೇಷನ್ ಏನ್ ಕೊಡಾಕತ್ತಾರ ಅಂತಂದ್ರೆ ದ ಡಿಫರೆನ್ಸ್ ಬಿಟ್ವೀನ್ ಅಲ್ಟಿಟ್ಯೂಡ್ ಅಂಡ್ ಬೇಸ್ ಈಸ್ 5 cm. ಅಲ್ಟಿಟ್ಯೂಡ್ ಅಂಡ್ ಬೇಸ್ ಈಸ್ 5 cm ಅಂತ ಕೊಡಾಕತ್ತಾರ. ಓಕೆ, ಸೊ ಅಲ್ಟಿಟ್ಯೂಡ್ ಒಳಗ ಬೇಸ್ ಅನ್ನ ಮೈನಸ್ ಮಾಡಿದ್ರೆ 5 cm ಬರ್ತದೆ ಅನ್ನಕತ್ತಾರ. ಮತ್ತೆ ಇನ್ನೊಂದು ಏನ್ ಹೇಳಾಕತ್ತಾರ್ರಿ ಅವರು? ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟದರಿ? 150 cm ಸ್ಕ್ವೇರ್ ಐತಿ. ಓಕೆನಾ? ರೈಟ್. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನ್ರಿ? ಹಾಫ್ ಇಂಟು ಬೇಸ್ ಇಂಟು ಹೈಟ್ ಇಸ್ ಈಕ್ವಲ್ ಟು 150 cm ಸ್ಕ್ವೇರ್. ಹಾಫ್ ಇಂಟು ಬೇಸ್ ಅಂದ್ರೆ ಎಷ್ಟದರಿ? ಬೇಸ್ ಅಂದ್ರೆ ದಟ್ ಎಕ್ಸ್ ಅದ. ಹೈಟ್ ಅಥವಾ ಅಲ್ಟಿಟ್ಯೂಡ್ ಅಂದ್ರೆ ಏನದರಿ? y ಅದ, ಇಸ್ ಈಕ್ವಲ್ ಟು 150. ಓಕೆ, ಎಕ್ಸ್ ಇಂಟು y ಮಾಡಿದ್ರೆ ಎಕ್ಸ್ y ಆಗುತ್ತೆ. ಇಂಟು ಡಿವೈಡೆಡ್ ಬೈ 2 ಬಲಗಡೆ ಹೋದ್ರೆ ಇಂಟು 2 ಆಗ್ತತಿ. ಅಂದ್ರೆ ಎಕ್ಸ್ ವೈ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ 300 ಬರ್ತತಿ. ಓಕೆ, ರೈಟ್. ಸೊ ಇದನ್ನ ನಾವು ಸ್ವಲ್ಪ ಬದಲು ಮಾಡಿ ಬರ್ಕೋತೇವ್ರಿ. ಯಾಕಂತಂದ್ರೆ ನಮಗ ಇಲ್ಲಿ 2 ವೇರಿಯೇಬಲ್ ಇದ್ದನ್ನ ಒಂದೇ ವೇರಿಯೇಬಲ್ ಮಾಡಬೇಕು. ಅದ್ರ ಸಲುವಾಗಿ ಎಕ್ಸ್ ಬಲಗಡೆ ಹೋಗ್ಲಿ ಅಂದ್ರೆ ಇದೇನಾಗ್ತರಿ? y ಇಸ್ ಈಕ್ವಲ್ ಟು 5 ಪ್ಲಸ್ ಎಕ್ಸ್ ಅಥವಾ ಎಕ್ಸ್ ಪ್ಲಸ್ 5 ಆಗ್ತೈತಿ. ಎರಡು ಒಂದರಿ. ಸರಿನಾ? ಈಗ ಈ ವ್ಯಾಲ್ಯೂನ ತಂದು ಇದ್ರೊಳಗೆ ಹಾಕ್ರಿ. ಓಕೆ, ಇದು ಇಕ್ವೇಶನ್ 1 ಆಗಿರ್ಲಿ, ಇದು ಇಕ್ವೇಶನ್ 2 ಆಗಿರ್ಲಿ. ಈ y ವ್ಯಾಲ್ಯೂವನ್ನ ತಂದು ಇದ್ರೊಳಗೆ ಹಾಕಿದ್ವಿ ಅಂತಂದ್ರೆ ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಮುಂದೆ ಬಂದಿರ್ತೈತಿ. ಓಕೆ, ಸೊ ಫ್ರಮ್ ಇಕ್ವೇಶನ್ಸ್ 1 and 2, ಈ ಎರಡು ಇಕ್ವೇಶನ್ಸ್ ಅನ್ನ ಕಂಪೇರ್ ಮಾಡಿದ್ರೆ ಈ y ಜಾಗದಾಗ x ಪ್ಲಸ್ 5 ಹಾಕೋಣ. ಅಂದ್ರೆ ಇದೇನಾಗತ್ರಿ? x ಇಂಟು y ಅಂದ್ರೆ ಏನದರಿ? x ಪ್ಲಸ್ 5 ಅದ, ಈಸ್ ಈಕ್ವಲ್ ಟು 300. ಇವೆರಡನ್ನು ಇಂಟು ಮಾಡ್ರಿ. x ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇಂಟು ಎಕ್ಸ್, 5x. 300 ಲೆಫ್ಟ್ ಸೈಡ್ ಬರಲಿ, ಮೈನಸ್ 300 ಆಗುತ್ತೆ, ಈಸ್ ಈಕ್ವಲ್ ಟು 0. ಓಕೆ, ಇಲ್ಲಿ ಇದ್ರದ್ದು ದಟ್ ಕೋಎಫಿಷಿಯಂಟ್ ಏನದ್ರಿ? 1 ಅದ. ಈ 1 ಮತ್ತೆ 300 ಮಲ್ಟಿಪ್ಲೈ ಮಾಡೋಣ. ಗುಣಾಕಾರ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 300 ಬರಬೇಕು. ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮಿಡಲ್ ಟರ್ಮ್ ಏನ್ ಬರ್ಬೇಕ್ರಿ? 5 ಬರಬೇಕು. ಆ ಎರಡು ನಂಬರ್ ಯಾವು? ಅವೆರಡು ನಂಬರ್ ಡೈರೆಕ್ಟ್ ಆಗಿ ಹೇಳಂದ್ರೆ 300 ಯಾವ ಎರಡು ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ 300 ಬರ್ತದೆ ಅಂತ ಹೇಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಂಬರ್ ಯಾವ್ದಾದ್ರು ಹೇಳ್ಬೋದು, 30 ಮತ್ತೆ 10 ಅಂತ ಹೇಳ್ಬೋದು. ಆದ್ರೆ ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 5 ಬರ್ಬೇಕಲ್ರಿ.
ಸೊ ಅದ್ರ ಸಂಬಂಧ ಏನ್ ಮಾಡೋಣ ಅಂತಂದ್ರೆ ಈ 300 ಅನ್ನ ಒಡಿಯೋಣ, ಸ್ಪ್ಲಿಟ್ ಮಾಡೋಣ. ಯಾವ ರೀತಿ? ಪ್ರೈಮ್ ಫ್ಯಾಕ್ಟರೇಷನ್ ಮೆಥಡ್ ಲಿಂದ ಮಾಡೋಣ. 2 ಲಿಂದ ಡಿವೈಡ್ ಮಾಡ್ತೀವಿ. 2 1 2, 1 ಉಳಿತು, 2 5 10, ಮುಂದೆ 0 ಬರ್ತೈತಿ. ಓಕೆ, 2 ಮತ್ತೆ 2 ಲಿಂದ ಡಿವೈಡ್ ಆಗ್ತೈತಿ. 2 7 14, 1 ಉಳಿತು, 2 5 10, ನಂತರ 3 ಲಿಂದ ಡಿವೈಡ್ ಆಗ್ತದೆ. 3 2 6, 3 5 15, ನಂತರ 5 ಲಿಂದ 5 5, ನಂತರ 5 1 5. ಇವಿಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏನ್ ಬರ್ತೀರಿ? 300 ಬರ್ತೈತಿ. ಓಕೆ ರೈಟ್. ಸೊ ಈಗ ದಟ್ ನಾ ಫಸ್ಟ್ ಏನ್ ಮಾಡ್ತೇನೆ ಅಂದ್ರೆ ಇವೆರಡನ್ನು ಇಂಟು ಮಾಡ್ತೇನೆ, ಅದಾದ ನಂತರ ಈ 3 ಇಂಟು ಮಾಡ್ತೇನೆ. ಇವೆರಡು ಇಂಟು ಮಾಡಿದ್ರೆ ಏನ್ ಬರ್ತೀರಿ? 15 ಬರ್ತೈತಿ. ಇವೆರಡು ಇಂಟು ಮಾಡಿದ್ರೆ ಏನ್ ಬರ್ತೀರಿ? 15 ಬರ್ತೈತಿ. ಇವು 3 ಇಂಟು ಮಾಡಿದ್ರೆ 5 2 10, 10 2 20, ಒಂದು 20 ಮತ್ತೆ ಇನ್ನೊಂದು 15, ಎರಡು ಇಂಟು ಮಾಡಿದ್ರೆ 300 ಬರ್ತದೆ. ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 5 ಬರ್ತದನ್ರಿ. ಪ್ಲಸ್ ಮಾಡಿದ್ರೆ 35 ಬರ್ತೈತಿ, ಮೈನಸ್ ಮಾಡಿದ್ರೆ ಏನ್ ಬರ್ತದೆ ಅಂದ್ರೆ 5 ಬರ್ತೈತಿ. ಸೊ ಹಿಂಗಾಗಿ ನಾವು ಇದನ್ನ ಯಾವ ರೀತಿ ಸ್ಪ್ಲಿಟ್ ಮಾಡ್ಬೋದು ಅಂದ್ರೆ 20 ಮತ್ತೆ 15 ತರ ಸ್ಪ್ಲಿಟ್ ಮಾಡ್ಬೋದು. ಎದ್ರೇನ್ ಸೈನ್ ಬರ್ಬೇಕ್ರಿ? ಇಲ್ಲಿ ಪ್ಲಸ್ ಅದ, ಹಂಗಂದ್ರೆ ದಟ್ ದೊಡ್ಡ ನಂಬರ್ ಇಂದ ಪ್ಲಸ್ ಇರ್ತೈತಿ, ಸಣ್ಣ ನಂಬರ್ ಇಂದ ಏನ್ ಬರ್ತೈತಿ ಅಂದ್ರೆ ಮೈನಸ್ ಬಂದಿರ್ತೈತಿ. ರೈಟ್. ಇದನ್ನ ಯಾವ ರೀತಿ ಸ್ಪ್ಲಿಟ್ ಮಾಡ್ಕೋತೀರಿ? x² ಪ್ಲಸ್ 20x ಮೈನಸ್ 5x ಮೈನಸ್ 300 ಇಸ್ ಈಕ್ವಲ್ ಟು 0. ಓಕೆ, ಇವೆರಡರ ನಡುವೆ x ಅನ್ನ ಕಾಮನ್ ತೆಗಿತೀವಿ. ಇಲ್ಲಿ x ಬರ್ತೈತಿ, 2x ಒಳಗ ಇದು x² ಒಳಗೆ ಒಂದು x ಹೊರಗೆ ಹೋದ್ರೆ ಇನ್ನೊಂದು x ಉಳಿತೈತಿ. ಇಲ್ಲಿ x ಹೊರಗಡೆ ಹೋದ್ರೆ ಇಲ್ಲಿ 20 ಉಳಿತೈತಿ. ಇಲ್ಲಿ ಮೈನಸ್ 5 ತಗೊಂಡ್ವಿ ಅಂದ್ರೆ ಇಲ್ಲಿ x ಬರ್ತೈತಿ, ಇಲ್ಲಿ ಪ್ಲಸ್ ಏನ್ರಿ 5 ಅದರಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 300 ಬರ್ತದೆ. ಏನೋ ಮಿಸ್ ಆಯ್ತಲ್ಲ, ಇಲ್ಲಿ 5 ಬರಬಾರ್ದ್ರಿ, 15 ಬರ್ಬೇಕು. ಓಕೆ, ಸೊ ಇಲ್ಲಿ ಏನ್ ಬರ್ತೈತಿ ಅಂದ್ರೆ 20 ಮಲ್ಟಿಪ್ಲೈ ಮಾಡಿದ್ರೆ 300 ಬಂದಿರ್ತೈತಿ. ಓಕೆ, ಇವೆರಡರೊಳಗೂ ಕಾಮನ್ ಏನ್ರಿ? x ಪ್ಲಸ್ 20 ಕಾಮನ್ ಬರ್ತೈತಿ. ಇಲ್ಲಿ x ಬರ್ತದ, ಇಲ್ಲಿ ಮೈನಸ್ 15 ಇಸ್ ಈಕ್ವಲ್ ಟು 0. ಓಕೆ, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತಂತಂದ್ರೆ ಒಂದು x ಪ್ಲಸ್ 20 ಈಕ್ವಲ್ ಟು 0 ಆಗಿರ್ತೈತಿ, ಅಥವಾ x ಮೈನಸ್ 15 ಈಕ್ವಲ್ ಟು 0 ಆಗಿರ್ತೈತಿ. 20 ಬಲ್ಗಡೆ ಹೋದ್ರಿ ಮೈನಸ್ 20, 15 ಬಲ್ಗಡೆ ಹೋದ್ರೆ ಪ್ಲಸ್ 15. ಓಕೆ ರೈಟ್. ಈಗ ನಾವು ಇಲ್ಲಿ ಮಾತಾಡ್ತಾ ಇರೋದು x ಅಂದ್ರೆ ಏನದರಿ? ಬೇಸ್ದ ಒಂದು ಲೆಂತ್ ಅದ. ಲೆಂತ್ ನೆಗೆಟಿವ್ ಏನಾದ್ರೂ ಇರ್ತದ? -3 ಮೀಟರ್, -4 ಮೀಟರ್, -20 ಮೀಟರ್ ಅಂತ ಇರ್ತದ? ಇಲ್ಲ ರೀ, ಅದು ಯಾವಾಗ್ಲೂ ಏನ್ ಇರ್ತೈತಿ ಅಂದ್ರೆ ಪ್ಲಸ್ ಇರ್ತೈತಿ. ಸೊ ಹಂಗಂದ್ರೆ ಬೇಸ್ ಆಫ್ ಟ್ರಯಾಂಗಲ್ ಏನಂತಂದ್ರೆ 15 ಸೆಂಟಿಮೀಟರ್. ಇನ್ನೊಂದೇನ್ರಿ? ಅಲ್ಟಿಟ್ಯೂಡ್. ಅಲ್ಟಿಟ್ಯೂಡ್ ಏನಾಗಿರ್ತೈತಿ ಅಂತಂದ್ರೆ ಅಲ್ಟಿಟ್ಯೂಡ್ y ಈಕ್ವಲ್ ಟು x ಪ್ಲಸ್ 5. x ಅಂದ್ರೆ ಎಷ್ಟದ್ರಿ? 15 ಅದ, ಪ್ಲಸ್ 5 ಅಂದ್ರೆ ಅಲ್ಟಿಟ್ಯೂಡ್ ಏನಾಗಿರ್ತೈತಿ ಅಂದ್ರೆ 20 ಸೆಂಟಿಮೀಟರ್ ಆಗಿರ್ತೈತಿ. ಓಕೆ, ಲೆಕ್ಕ ಏನೋ ಆಯ್ತು. ಇದು ಕರೆಕ್ಟ್ ಅದನ್ನ ಇಲ್ಲ ಅಂತ ಚೆಕ್ ಮಾಡಿದ್ರೆ ಅವ್ರು ಹೇಳಕತ್ತಾರ ಅಲ್ಟಿಟ್ಯೂಡ್ ಮತ್ತೆ ಬೇಸ್ ಡಿಫರೆನ್ಸ್ 5 ಐತಿ ಅಂತೇಳಿ. 20 ಒಳಗೆ 15 ಹೋದ್ರೆ 5 ಸೆಂಟಿಮೀಟರ್ ಬರ್ತೈತಿ. ಅದಾದ ನಂತರ ಮತ್ತೆ ಏನ್ ಹೇಳಕತ್ತಾರ್ರಿ? ಅದ್ರದ್ದು ಏರಿಯಾ 150 ಅಂತ ಹೇಳಕತ್ತಾರ. ಏರಿಯಾ 150 ಅಂತಂದ್ರ 1/2 ಇಂಟು ಬೇಸ್ ಇಂಟು ಹೈಟ್. 1/2 ಇಂಟು ಬೇಸ್ ಇಂಟು ಹೈಟ್ ಏನ್ರಿ? 1/2 ಇಂಟು ಬೇಸ್ 15, ಹೈಟ್ 20. 2 1s 2 10s 15 10s 150 ಸೆಂಟಿಮೀಟರ್ ಸ್ಕ್ವೇರ್. ದಟ್ ನಾವು ಮಾಡಿರುವಂತ ಲೆಕ್ಕ ಕರೆಕ್ಟ್ ಐತಿ. ಓಕೆ ರೈಟ್. ಇದನ್ನ ಚೆಕ್ ಮಾಡ್ಲಿಕ್ಕೆ ನಮ್ಗೆ ಹಾರ್ಡ್ಲಿ ಒಂದು 15 ಸೆಕೆಂಡ್ಲಿಂದ ಒಂದು 30 ಸೆಕೆಂಡ್, ಒಂದು ಅರ್ಧ ನಿಮಿಷದೊಳಗೆ ನಮ್ಗೆ ಕರೆಕ್ಟ್ ಐತಲ್ಲ ಅಂತ ಚೆಕ್ ಮಾಡ್ಕೋಬಹುದು. ಸೊ ಅದ್ರ ಸಲುವಾಗಿ ಯಾವುದೇ ಲೆಕ್ಕ ಮಾಡಿದ ನಂತರ ಅದು ಕರೆಕ್ಟ್ ಅದನ್ನ ಇಲ್ಲ ಅಂತ ವೆರಿಫೈ ಮಾಡ್ಕೊಂಡು ನೆಕ್ಸ್ಟ್ ಲೆಕ್ಕಕ್ಕೆ ಹೋಗಿರಿ. ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ರೈಟ್. ಸೊ ದಟ್ ನಮ್ಮ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಮೇಲಿನ 3 ಮಾರ್ಕ್ಸ್ ಕ್ವಶನ್ಸ್ ಫಸ್ಟ್ 4 ಕ್ವಶನ್ಸ್ ಆದ್ರೂ ನೀವು 46 ರಿಂದ 49 ಕ್ವಶನ್ ಅದು. ನೆಕ್ಸ್ಟ್ ವಿಡಿಯೋದೊಳಗ ದಟ್ ನೆಕ್ಸ್ಟ್ 4 ಕ್ವಶನ್ಸ್ ಅನ್ನ ನಾನು ಏನಪ್ಪಾ ಅಂದ್ರೆ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ದಟ್ ಇಲ್ಲಿವರೆಗೂ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ. ಇಲ್ಲ ಸರ್ ದಟ್ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಪೂರ್ತಿ ನಿಮ್ದೆ, ನೀವು ಕಮೆಂಟ್ ಅನ್ನ ಹಾಕ್ರಿ. ಸ್ವಲ್ಪ ಹೊತ್ತಿನೊಳಗ ನಾನು ನಿಮ್ಮ ಒಂದು ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡಿರ್ತೀನಿ. ಓಕೆನಾ? ರೈಟ್. ಸೊ ಚೆನ್ನಾಗಿ ಓದ್ಕೊಡ್ರಿ, ಓದಿದ್ದೆಲ್ಲ ಚೆನ್ನಾಗಿ ನೆನ್ಕೊಳ್ಳಿ. ಆ ನಂತರ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ.